ಬೇಜಾರು ಮಾಡ್ಕೋಬೇಡಿ, ವೆರಿ ಸ್ಟ್ರಾಂಗ್. ಗೆಟ್ ಔಟ್ ಆಫ್ ದಟ್ ಮ್ಯಾರೇಜ್ ಡಿವೋರ್ಸ್. ಮದುವೆ ಯಾವಾಗ? ಮದುವೆ ಆಗಬೇಕು ಅಂತಿದ್ಯಾ? ಏನು ಕತೆ? ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್ ಫ್ರಮ್ ಲೈಫ್? ಫಸ್ಟ್ ಟೈಮ್ ಅಲ್ವಾ ಪಾಡ್ಕಾಸ್ಟು, ಸ್ವಲ್ಪ ನಿಮ್ಮ ಲೈಫಲ್ಲಿ ಒಂದು ಮೂಮೆಂಟ್ನ ಎರೇಸ್ ಮಾಡ್ಬೋದು ಅಂದರೆ ಯಾವುದು? ಇಟ್ ವಾಸ್ ನಾಟ್ ಸೋ ಈಸಿ ಇನ್ ದಟ್ ಟೈಮ್. ಓಕೆ, ನಾ ಅಳು ನನಗೆ ಸುಮ್ಮನೆ ಕೂತ್ಕೊಂಡ್ರೆ ಅಳು ಬರೋ ಥರ ಸಿಚುಯೇಷನ್. ಅದು ಬಂದಷ್ಟು ನನಗೆ ನಿದ್ದೆ ಕೆಡುತ್ತೆ, ಯೋಚನೆ ಜಾಸ್ತಿ ಆಗುತ್ತೆ. ನಿಮ್ಮ ಲೈಫಲ್ಲಿರೋ ಆ ಭಯ ಮತ್ತು ಟೆನ್ಷನ್ನ ಇದುವರೆಗೂ ಯಾರ ಹತ್ರ ಹೇಳ್ಕೊಂಡಿಲ್ಲ? ಯಾರಾದರೂ ಬಂದು ಕೇಳ್ಬಿಟ್ರೆ ನಾನು ಹೂ ಅಂದ್ಬಿಡ್ತೀನಿ. ವಾಟ್ ಈಸ್ ದ ಹಾರ್ಡೆಸ್ಟ್ ಫೇಸ್ ಆಫ್ ಯುವರ್ ಲೈಫ್? Okay, let's go. What is the farm? Hi, so welcome back to my new vlog, guys. But ಇದು vlog ಮಾತ್ರ ಅಲ್ಲ, this is a proper setup of talking emotions, talking feelings and sharing experiences of life, guys. So ಇದು ಬಂದು ಒಂದು ಹೊಸ ಟ್ರೈ. ನಾವು ಯಾರ್ಯಾರೋ ಗೆಸ್ಟ್ನ ಯಾರ್ಯಾರನ್ನೋ ಕೂರಿಸೋ ಬದಲು ದಿಸ್ ಇಸ್ ಅ ಸ್ಮಾಲ್ ಟ್ರೈ ವೇರ್ ಐ ವಾಂಟೆಡ್ ಟು ಟಾಕ್ ಟು ಮೈ ಫ್ಯಾಮಿಲಿ. ನನ್ನ ಫ್ಯಾಮಿಲಿ ಒಬ್ಬೊಬ್ಬರು ಪರ್ಸನ್ ಹತ್ರ ಕೂತು ಎಮೋಷನ್ಸ್, ಅವ್ರದ್ದು ಹೇಗೆ ನಡೀತಿದೆ ಲೈಫು ಆ್ಯಂಡ್ ಹೌ ಹ್ಯಾಸ್ ಲೈಫ್ ಚೇಂಜ್, ದೇರ್ ಸೋ ಮಚ್ ಆಫ್ ಕ್ವಶನ್ಸ್, ಅದೆಲ್ಲ ಕೇಳೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನೋಡೋಣ, ನೀವು ನಮ್ಮ ಬ್ಲಾಗ್ಸಿಗೆ ಸಪೋರ್ಟ್ ಮಾಡಿದಿರೋ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈಗ ನಾವು ಫಸ್ಟ್ ನಮ್ಮ ಗೆಸ್ಟ್, ಇವತ್ತಿನ ಪ್ಯಾನಲ್ ಗೆಸ್ಟ್ ನಮ್ಮ ಶ್ರೀಮಂತ ಅವ್ರನ್ನ ವೆಲ್ಕಮ್ ಮಾಡೋಣ. ಮದುವೆ ಆಗಿ 1 ವರ್ಷಕ್ಕೆ ಹೊರಟಿದ್ಲು. ಬೆಳಿಗ್ಗೆ 9:52 ಹುಟ್ಟಿದ್ಲು. ಕರ್ಕೊಂಬಂದು ಇಷ್ಟೇ ಇಷ್ಟೇ ಇಷ್ಟಿತ್ತು, ಕರ್ಕೊಂಬಂದು ತೋರಿಸಿದ್ರು. ಅದು ಖುಷಿ ಹೇಳೋಕ್ಕಾಗಲ್ಲ. ಯು ಆರ್ ಸೋ ಕನ್ಸಿಸ್ಟೆಂಟ್, ಸೋ ಡಿಸಿಪ್ಲಿನ್ ಈವನ್ ನೌ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಕ್ಯಾಮ್ರಾ ಅಲ್ಲಿದ್ದೆಲ್ಲ ನಾನು ಎಲ್ಲ ಕಡೆ ನೋಡ್ತಾ ಇದ್ದೀನಿ. ಮೈಕೆ ಬಿದ್ದೋಗ್ಬಿಡ್ತು. 3 ಕ್ಯಾಮ್ರಾ ಶೂಟ್ ಮಾಡ್ತಿರೋದು ಗೈಸ್. ಆ್ಯಂಡ್ ಇನ್ನೊಂದು ಮೇಜರ್ ಥಿಂಗ್ ನಾನು ಹೇಳಬೇಕು, ಕಾಮೆಂಟ್ ಹಾಕಕ್ಕೆ ಮತ್ತೆ ರೋಸ್ಟ್ ಮಾಡಕ್ಕೆ ಮುಂಚೆ ಜನ, ಇದು ಮೈಕಿಗೆ ನಾವು ಕೇಬಲ್ ಹಾಕಿಲ್ಲ, ಸುಮ್ಮನೆ ಶೋಕಿಗೆ ಇಟ್ಟಿರೋದು. ರಿಯಲ್ ಮೈಕ್ ನಮ್ಮ ಹತ್ರ ಇದೆ. ಓಕೆ ಸಿಮೋಸೋನ್ ಅವರೇ, ವೆಲ್ಕಮ್ ಟು ಅವರ್ ಏನು ಸ್ಯಾಮ್ ಶೋನಾ, ಏನು ನಮ್ಮ ಹೆಸರು? ಸ್ಯಾಮ್ ಟಾಕ್ಸ್. ವೆಲ್ಕಮ್ ಟು ಅವರ್ ಸ್ಯಾಮ್ ಟಾಕ್ಸ್. ಥ್ಯಾಂಕ್ ಯು ಫಾರ್ ದಿ ಇನ್ವೈಟಿಂಗ್. ಸೊ ವಿ ಗೈಸ್ ಹ್ಯಾವ್ ಆಲ್ವೇಸ್ ಬೀನ್ ಫನ್ ಇನ್ ವ್ಲಾಗ್. ಫುಲ್ ಮಜಾ ಮಾಡಿದ್ದೀವಿ, ನಕ್ಕಿದ್ದೀವಿ, ಬರೀ ಜೋಕ್ ಮಾಡ್ತಿರ್ತೀವಿ, ರೇಗಿಸ್ತಿರ್ತೀವಿ. ಸೊ ದಿಸ್ Sam Talks is all about emotions and how you're feeling, how life is and all that. So we'll have 15 questions, not more than that. ಆಯ್ತಾ? 15 questions ಇರುತ್ತೆ. You need to honestly answer it. If you are not comfortable, ನೀವು ಹೇಳ್ಬೋದು ನನಗೆ ಈ ಕ್ವಶನ್ ನನಗೆ ಹೇಳೋಕೆ ಇಷ್ಟ ಇಲ್ಲ ಅಂತ. ಅದನ್ನು ನೀವು ಹೇಳಿರೋದನ್ನ ಅದನ್ನ ಹಾಕ್ತೀವಿ ಅಷ್ಟೇ. ನಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಹಾಕ್ತೀವಿ, ನಾವು ಕಟ್ ಮಾಡಲ್ಲ ಅದನ್ನು. ಓಕೆ, ಅದೇ ಇಮೋಷನ್ಸ್ ಅಂದಿದ್ರೆ ಆಲ್ರೆಡಿ ಫುಲ್ ಇಮೋಷನ್ ಪರ್ಸನ್ ಕರ್ಬಿಟ್ಟು ಇಮೋಷನಲ್ ಟಾಕ್ಸ್ ಕ್ವಶನ್ಸ್ ಕೇಳಿದ್ರೆ ದಟ್ಸ್ ಓಕೆ, ಲೆಟ್ಸ್ ಗೋ. We have never done this. I guess no one in Kannada is right now doing this. ಮೇಕಪ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಾನು ಇದನ್ನ ತುಂಬಾ ದಿನದಿಂದ ಪ್ಲಾನ್ ಮಾಡ್ತಿದ್ದೆ, ಮಾಡಬೇಕು ಅಂತ. ಇದೊಂದು ಸೀರೀಸ್ ತರ ಬರುತ್ತೆ ಆ್ಯಂಡ್ ನೀವು ಕಾಮೆಂಟ್ ಹಾಕಿ ನೆಕ್ಸ್ಟ್ ಗೆಸ್ಟ್ ಯಾರಾಗಿರ್ಬೇಕು ಅಂತ. ಲೆಟ್ಸ್ ಗೋ. ಈಗ ಫಸ್ಟ್ ಶ್ರೀಮಂತ ಅವ್ರು ಬಂದಿದ್ದಾರೆ, ಅವ್ರಿಗೆ ಕ್ವಶನ್ ಕೇಳ್ತಾ ಸ್ಟಾರ್ಟ್ ಮಾಡೋಣ. ರೆಡಿನಾ? ಕ್ವಶನ್ಗೆ ಸ್ಟಾರ್ಟ್. ರೆಡಿನಾ? ಏನಿರ್ಬೋದು ನನ್ನ ಫಸ್ಟ್ ಕ್ವಶನ್? ಚೈಲ್ಡ್ಹುಡ್ ಬಗ್ಗೆ. ಇಲ್ಲ, ಹೌ ಇಸ್ ಲೈಫ್ ನೌ? ಲೈಫ್ ಇಸ್ ಗೋಯಿಂಗ್ ಗುಡ್. ಸ್ಟಾರ್ಟಿಂಗಿಂದ ಎಲ್ಲ ಜರ್ನಿ. ಇವಾಗ ಒಂದು 29 year old ಅಲ್ವಾ. ಸೊ ನಾನು ಇವಾಗ ಐ ಆಮ್ ಜಸ್ಟ್ 29. ಸೊ 29 years ಲೈಫ್ ಇವಾಗ ಹೋಗ್ತಿರೋದು. ಇವಾಗ ಸ್ವಲ್ಪ ಹೋಪ್ಸ್ ಇದೆ, ಬಟ್ ಗೋಯಿಂಗ್ ಗುಡ್ ಕಂಪ್ಯಾರಿಟಿವ್ಲಿ. ಮುಂಚೆ ಇದ್ದಿದ್ದ ಲೈಫು, ಆ ಜರ್ನಿ ಚಿಕ್ಕ ವಯಸ್ಸಿನಿಂದ, ಮತ್ತೆ ಒಂದು 19s ಬಂದಾಗ, 20s ಬಂದಾಗ, ಇವಾಗ ನೆಕ್ಸ್ಟ್ 30s ಹೋದಾಗ, ಸೊ ಅದೊಂಥರ ಲೈಫ್ ಅಪ್ಸ್ ಆ್ಯಂಡ್ ಡೌನ್ಸ್ ಅಲ್ಲಿ ನಡೀತಾ ಇದೆ. ಸೊ ಎವ್ರಿ ಡೇ ಇಸ್ ನಾಟ್ ಲೈಕ್ ತುಂಬ ಹ್ಯಾಪಿ ಇಲ್ಲ ತುಂಬ ಬರೀ ಎಮೋಷ್ನಲ್ ಇರ್ತೀವಂತಲ್ಲ. ಸೊ ಒನ್ ಡೇ ಅಪ್ಸ್ ಆ್ಯಂಡ್ ಡೌನ್ಸ್ ಲೈಕ್ ಇರುತ್ತೆ, ಹಂಗೆ ಇಟ್ಸ್ ಗೋಯಿಂಗ್ ಲೈಕ್ ದಟ್.
ಓಕೆ, ಸೊ ದ ಕ್ವಶನ್ ಇಸ್, ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್ ಫ್ರಮ್ ಲೈಫ್? ಅಂದರೆ ನೆಕ್ಸ್ಟ್ ಏನು ಲೈಫ್ದು ಪ್ಲ್ಯಾನ್ ಏನು? ವಾಟ್ ಆರ್ ಯು ಥಿಂಕಿಂಗ್ ಅಬೌಟ್ ಇಟ್? ಬಿಕಾಸ್ ಎಲ್ಲರೂ ಯೋಚನೆ ಮಾಡ್ತಾರಲ್ಲ ಈಗ, ನೆಕ್ಸ್ಟ್ ನಾನು ಇದು ಮಾಡಬೇಕು, ನಾನು ಇದು ಮಾಡಬೇಕು ಅಂತ. ಯು ಮೈಟ್ ಹ್ಯಾವ್ ಹ್ಯಾಡ್ ಅ ಲಾಟ್ ಆಫ್ ಥಿಂಗ್ಸ್ ಇನ್ ಯುವರ್ ಲೈಫ್ ಆ್ಯಂಡ್ ದಟ್ ಈಸ್ ಗಾನ್, ಬಟ್ ವಾಟ್ ಈಸ್ ಯುವರ್ ಪ್ಲ್ಯಾನ್ಸ್ ನೆಕ್ಸ್ಟ್? ಹೌ ಡು ಯು ವಾಂಟ್ ಯುವರ್ ಲೈಫ್ ಟು ಬಿ ನೆಕ್ಸ್ಟ್? ಹೇಗೆ ಅಲ್ಲ, ನಿನ್ನ ಲೈಫ್ ಹೇಗಿರಬೇಕು ಅಂತ ನಿನಗೆ ಆಸೆ ಇದೆ ನೆಕ್ಸ್ಟ್ ಅಂತ? ಸದ್ಯಕ್ಕೆ ನಾನೇನು ಯೋಚನೆ ಮಾಡಿಲ್ಲ. ಮುಂಚೆ ತುಂಬ ಡ್ರೀಮ್ಸ್ ಅಫ್ಕೋರ್ಸ್ ಇತ್ತು. ಸೊ ಇವಾಗ ಏನಾಗಿದೆ, ಒಂದು 1 ಇಯರಿಂದ ನಾನೇನು ಹೋಪ್ಸ್ ಇಲ್ಲ, ಏನೂ ಪ್ಲ್ಯಾನಿಂಗ್ ಮಾಡ್ತಿಲ್ಲ. ಬಿಕಾಸ್ ನನಗೆ ಪ್ಲ್ಯಾನ್ ಮಾಡಿದ್ರೆ ಏನಾಗುತ್ತೆ, ಓಕೆ ಪ್ಲ್ಯಾನ್ ಮಾಡಿದ್ರೆ ವರ್ಕ್ ಆಗಲ್ಲ ಅನ್ನೋ ಥಾಟಲ್ಲಿದ್ದೆ. ಸೊ ಇವಾಗೂ ನಾನು ಅದೇ ಸ್ವಲ್ಪ ಕಮ್ಮಿ ಆಗಿದೆ ಮುಂಚೆಗಿಂತ. ಬಟ್ ಸದ್ಯಕ್ಕೆ ನಾನು ಏನೂ ಪ್ಲ್ಯಾನ್ಸ್ ಇಲ್ಲ, ಏನೂ ಹೋಪ್ಸ್ ಇಲ್ಲ. ನನ್ನ ಗೋಯಿಂಗ್ ವಿತ್ ದ ಫ್ಲೋ, ಹಿಂಗೆ ಇರಬೇಕು, ಹಿಂಗೆ ಡಿಸೈನ್ ಮಾಡ್ಕೊಂಡು ನನ್ನ ಲೈಫ್. ಅಲ್ಲ, ಕರಿಯರ್ ಬಗ್ಗೆ ಬೇರೆ ವಿಷಯ, ಅದೇ ಲೈಫ್ ಬಗ್ಗೆ ಐ ಆಮ್ ಟಾಕಿಂಗ್ ಅಬೌಟ್. ನನ್ಗೆ ಈ ತರ ಒಂದು ಕಾರ್ ಇರಬೇಕು, ನನ್ಗೊಂಥರ ಇದಿರಬೇಕು, ನನ್ಗೊಂಥರ ಮನೆ ಇರಬೇಕು, ನಂದು ಅದಿರ್ಬೇಕು, ಇದಿರ್ಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಬೇಸಿಕ್ ಎಲ್ಲರಿಗೂ So, ಅದೇನು ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್ ಇನ್ ನೆಕ್ಸ್ಟ್ ಸ್ಟೆಪ್ಸ್? ಅದೇ ಇವಾಗ ರೀಸೆಂಟ್ಲಿ ಐ ಕಂಪ್ಲೀಟೆಡ್ ಮೈ ಕಲಿನರಿ ಕೋರ್ಸ್ ಅಲ್ವಾ. ಸೊ ಅದಾದ್ಮೇಲೆ ಬಿಸ್ನೆಸ್ ಅಂದ್ಕೊಂಡೆ. ಸೊ ಸದ್ಯಕ್ಕೆ ಬೇಡ. ಸೊ ಆರಾಮಾಗಿ ಸ್ವಲ್ಪ ಏನಾಗುತ್ತೆ ಅದನ್ನು ಮಾಡೋಣ, ಇನ್ನೂ ನಾಲೆಜ್ ಕಲ್ತು ಬಿಸ್ನೆಸ್ ಶುರು ಮಾಡೋಣ ಅಂತ. ಸೊ ಅದರಲ್ಲೂ ಯೂಟ್ಯೂಬ್, ಇನ್ಸ್ಟಾ ಮ್ಯಾನೇಜ್ ಮಾಡಿಕೊಂಡು ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಸೇವ್ ಮಾಡಿಕೊಂಡು, ಜಾಸ್ತಿ ಸ್ಟ್ರೆಸ್ಸು ತೊಗೊಳಕ್ಕೆ ನಂಗೆ ಇಷ್ಟ ಇಲ್ಲ. ಐ ಆಮ್ ಆಲ್ರೆಡಿ ತುಂಬ ಸ್ಟ್ರೆಸ್ ತೊಗೊಂಡ್ಬಿಟ್ಟಿದ್ದೀನಿ ಲೈಫಲ್ಲಿ. ಸೊ ಇವಾಗ ನಂಗೆ ಯಾವ ಸ್ಟ್ರೆಸ್ ಇಲ್ಲ, ಎಷ್ಟು ಬರುತ್ತೋ ಅಷ್ಟು ಬರಲಿ, 40% ಸೇವಿಂಗ್ಸ್, ಇನ್ನು ಅರ್ಧ ಲೈಫ್ ಎಂಜಾಯ್ ಮಾಡೋಣ ಅನ್ನೋ ಥಾಟಲ್ಲಿ ಬದುಕ್ತಾ ಇದ್ದೀನಿ. ಓಕೆ, ಈಗ ನೀವು ಯೂಟ್ಯೂಬರ್ ಆಗಿರೋದ್ರಿಂದ, ನಮ್ಮ ಅಕ್ಕನೂ ಯೂಟ್ಯೂಬರ್ ಆಗಿರೋದ್ರಿಂದ ತುಂಬ ಜನ ಕಲ್ಟ್ ಫಾಲೋವರ್ಸ್ ನಮ್ಮ ಅಕ್ಕಾಗಿದ್ದಾರೆ. I meet a lot of big people that tell they get inspired by my sister because the way she's facing life, the way she's showing people that you can fight anything ಅನ್ನೋದಿದೆಯಲ್ಲ, they are inspiring a lot of people. ಸೊ ಕ್ವಶನ್ ಮರ್ತ್ಬಿಟ್ಟೆ, ಒಂದು ಸೆಕೆಂಡ್. ಫಸ್ಟ್ ಟೈಮ್ ಅಲ್ವಾ ಪಾಡ್ಕಾಸ್ಟು, ಸ್ವಲ್ಪ ನನಗೂ ಫಸ್ಟ್ ಟೈಮ್. ಅಲ್ಲ, ನಾನು ಇಲ್ಲಿ ಕೂತಿರೋದು ಫಸ್ಟ್ ಟೈಮ್, ಆ ಕಡೆ ಕೂತಿರೋದು ಫಸ್ಟ್ ಟೈಮ್. ಓಕೆ, ಸೊ ನನ್ನ ಕ್ವಶನ್ ಬಂದು, ವಾಟ್ ಇನ್ಸ್ಪೈರ್ಸ್ ಯು ಟು, ಈಗ ಏನು ಸ್ಕೇಟಿಂಗ್ ಕಲಿಬೇಕು ಅಂದರೆ ಯು ಆರ್ ಬ್ಲಂಟ್, ಈಗ ಸ್ಕೇಟಿಂಗ್ ಕಲಿಬೇಕು, ಸ್ಕೇಟಿಂಗ್ ಕಲಿಲೇಬೇಕು, ಕಲ್ತು ಮುಗಿಸ್ಲೇಬೇಕು. ಬೈಕ್ ರೈಡಿಂಗ್ ಕಲಿಬೇಕು ಅಂದರೆ ಕಲ್ತು ಮುಗಿಸ್ಲೇಬೇಕು. ಸ್ವಿಮ್ಮಿಂಗ್ ಅಂದರೆ ಕಲ್ತು ಮುಗಿಸ್ಲೇಬೇಕು. ಹೌ ಡು ಯು ಡೂ ಇಟ್? ಅಂದರೆ ಈಗ ಪರ್ಸ್ನಲಿ ನನಗೆ ಬಾಕ್ಸಿಂಗ್ ಕಲಿಬೇಕು, ಹಾರ್ಸ್ ರೈಡಿಂಗ್ ಕಲಿಬೇಕು ಅಂತ ತುಂಬ ಆಸೆ ಇದೆ. ಐ ಆಲ್ವೇಸ್ ಫೀಲ್ ವೆರಿ ಬ್ಯಾಡ್ ದಟ್ ನಾನು ಯಾವಾಗ ಇದನ್ನು ಮಾಡೋದು, ನನ್ನ ಲೈಫ್ ಮುಗಿತಾ ಇದೆ, ನನ್ನ ಎನರ್ಜಿ ಮುಗಿತಾ ಇದೆ, ನಾನು ಯಾವಾಗ ಬಾಕ್ಸಿಂಗ್ ಕಲಿಯೋದು, ಯಾವಾಗ ಹಾರ್ಸ್ ರೈಡಿಂಗ್ ಕಲಿಯೋದು? ಬಿಕಾಸ್ ಎವ್ರಿ ಡೇ ಜಾಮ್ ಪ್ಯಾಕ್ ಇರುತ್ತೆ, ಎವ್ರಿ ಡೇ ಕೆಲಸ ಇರುತ್ತೆ, ಎವ್ರಿ ಡೇ ಏನಾದರೂ ಒಂದು ಇದ್ದೇ ಇರುತ್ತೆ. ಹೌ ಡು ಯು ಹ್ಯಾಂಡಲ್ ಆ್ಯಂಡ್ ಹೌ ಡು ಯು ಒಂದು ಡಿಸೈಡ್ ಮಾಡಿದ್ಮೇಲೆ ಹೌ ಡು ಯು ಫಿನಿಶ್ ಇಟ್, ಫೈನಲೈಸ್ ಇಟ್ ಆ್ಯಂಡ್ ಸಕ್ಸೀಡ್ ಇನ್ ಇಟ್? ಫಸ್ಟ್ ಆ್ಯಕ್ಚುಲಿ ಏನಂದರೆ, ಚಿಕ್ಕ ವಯಸ್ಸಿಂದನೂ ನಮ್ಗೆ ಅದು ಇರಲಿಲ್ಲ. ಎಲ್ಲೋ ಇವಾಗ ಏನಾಗುತ್ತೆ, ಆ ಜನ್ರೇಷನ್ ಬೇರೆ ಇತ್ತು. ಇವಾಗೆಲ್ಲ ಅವಾಗೆಲ್ಲ JP ಪಾರ್ಕಲ್ಲಿ ನೀವು ನೋಡಿರ್ತೀರ, JP ಪಾರ್ಕಲ್ಲಿ ನೀವು ಅದು ಫ್ಲೋಲ್ಲಿ ಬಂದ್ಬಿಡ್ತು. ಸೊ JP ಪಾರ್ಕಿಗೆ ನಾನು ಅವಾಗ ಟ್ಯೂಷನ್ಗೆ ಹೋಗ್ತಿದ್ದೆ. ಸೊ ಅವಾಗೆಲ್ಲ ನೋಡೋರು ಕರಾಟೆ ಕಲಿಯೋದು, ಸ್ಕೇಟಿಂಗ್ ಹೇಳ್ಕೊಡೋದು ಮಕ್ಳಿಗೆಲ್ಲ. ಸೊ ಅವಾಗ ನಾವೆಲ್ಲ ಅಷ್ಟು ಕ್ಯಾಪಬಲ್ ಇರಲಿಲ್ಲ. ನಂಗೆ ಅಷ್ಟು ನಾನು ಹೋಗ್ತಿದ್ದೆ ಕರಾಟೆಗೆ, ನಮ್ಮ ಅಪ್ಪ ಕಲಿಸಿದ್ರು ಫ್ರೀ ಅಂತ. ಸೊ ನಾನು ಅವಾಗ ನಮ್ಮ ಮಮ್ಮಿ ಜೊತೆನೇ ಟ್ಯೂಷನ್ ತೊಗೊಳೋದಿಲ್ಲಿ, ಮತ್ತು ನನ್ನ ಕ್ಲಾಸಸ್ ಇಲ್ಲಿ ನಡ್ಕೊಂಡು ಬರೋ ಆ ಥರ ಎಲ್ಲ ಇದ್ದಿದ್ದು ಸಿಚುಯೇಷನಿಂದ ನಾನು ಅವಾಗ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಆಮೇಲೆ ಡಿಗ್ರಿನೂ ಹಾಗೆ ಆಯಿತು, ವರ್ಕಿಂಗಲ್ಲೇ ನನ್ನ ಡಿಗ್ರಿನೂ ಕಂಪ್ಲೀಟ್ ಆಯಿತು, ಜಾಬು ಹಾಗೆ ಆಯಿತು. ಸೊ ಇವಾಗ ಒಂದು ಬ್ರೇಕ್ ಸಿಕ್ತು. ಲೈಕ್ ಮುಂಚೆ ಇದ್ದಿದ್ದು MNC ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದಿದ್ದು ಟೈಮ್ ಎಲ್ಲ ಅಷ್ಟು ಆಗ್ತಿರ್ಲಿಲ್ಲ ನನಗೆ, ಬರೀ ವೀಕೆಂಡ್ ಸಿಕ್ತಿತ್ತು, ಅದು ಇದು ಫ್ಯಾಮಿಲಿ ಅನ್ನೋ ಥರ ಇತ್ತು. ಸೊ ಇವಾಗ ತುಂಬ ಟೈಮ್ ಇದೆ. ನಾನೇ ಆ ಟೈಮ್ನ ಪ್ಲ್ಯಾನ್ ಮಾಡಿಕೊಂಡು ನಾನು ಏನು ಮಾಡಬೇಕು. ಸೊ ಈ 1 ಮಂತ್ ಪ್ಲ್ಯಾನ್ ಮಾಡ್ಕೋತೀನಿ. ಆ್ಯಕ್ಚುಲಿ ಜಾನಿಂದ ಇದನ್ನ ಡಿಸೈಡ್ ಮಾಡಿದ್ದು ನಾನು. ಎವ್ರಿ 1 ಮಂತ್ ನಾನು ಏನೋ ಒಂದು ಮಾಡ್ತಾ ಇದ್ದೀನಿ. ಸೊ ಈ ಮಂತ್ ಏನು ಮಾಡ್ತಾ ಇದ್ದೀರಾ ಮೇಡಮ್? ಈ ಮಂತ್ ಪ್ಲ್ಯಾನ್ ನಡೀತಿದೆ. ಓ, ಈ ಮಂತ್ ಆಗಸ್ಟ್ ಈಗ ಸ್ಟಾರ್ಟ್ ಆಗಿದೆ. ಪ್ಲ್ಯಾನ್ ಲಾಸ್ಟ್ ಮಂತ್ ಏನು ಕಲ್ತ್ರಿ? ಲಾಸ್ಟ್ ಮಂತ್ ನನ್ನ ಶೆಫ್ ಕಂಪ್ಲೀಟ್ ಆದೆ. ಸೊ ಕೋರ್ಸ್ ಮುಗೀತು. ಎಕ್ಸಾಮ್ಸ್ ಅದರಲ್ಲಿ ಸ್ವಲ್ಪ ಬ್ಯುಸಿ ಆದೆ. ಸೊ ಕಂಪ್ಲೀಟ್ಲಿ 1 ಮಂತ್. ಏನೇನು ಕಲ್ತ್ರಿ ಜಾನಿಂದ ಇಲ್ಲಿವರೆಗೂ ಹೊಸದು? ಜಾನಲ್ಲಿ ಜಾಯ್ನ್ ಆದೆ ಫಸ್ಟ್ ಥಿಂಗ್. ಸೊ ದಟ್ ವಾಸ್ ದ ಬಿಗ್ಗೆಸ್ಟ್ ಸ್ಟೆಪ್ ಫಾರ್ ಮೀ. ಶೆಫ್ ಕೋರ್ಸ್ ಜಾಯ್ನ್ ಆದೆ. ಫೆಬ್ಬಲ್ಲಿ ಐ ಡಿಡ್ ಕ್ರಿಕೆಟ್ ಟೂರ್ನಮೆಂಟ್. ದಟ್ ಈಸ್ ದ ಬಿಗ್ಗೆಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ. ಯಾಕಂದ್ರೆ ಅದು ನಂಗೆ ಗೊತ್ತೇ ಇರಲಿಲ್ಲ ಹೆಂಗೆ ಅಂತ, ಅದೊಂದು ಕಲಿತೆ. ಕ್ರಿಕೆಟ್ ನನಗೆ ಗೊತ್ತೇ ಇರಲಿಲ್ಲ. ಇವ್ರನ್ನ ಹಾಕೊಂಡವ್ರೆ ಕ್ರಿಕೆಟ್ ಆಡಕ್ಕೆ. ನನಗೆ ಐಡಿಯಾನೇ ಇರಲಿಲ್ಲ ಕ್ರಿಕೆಟ್ ಅಂದ್ರೆ. ಅಷ್ಟು ದೊಡ್ಡ ಟೂರ್ನಮೆಂಟ್ ನನಗೆ ಗೊತ್ತೇ ಇಲ್ಲ. ಚಿಕ್ಕ ಪುಚ್ಚ ಎಷ್ಟು ಜನ ಆಡ್ತಾರೆ ಟೀಮಲ್ಲಿ, ಒಂದು ಕ್ರಿಕೆಟ್ ಟೀಮಲ್ಲಿ? 11 ಪ್ಲೇಯರ್ಸ್. ಎಷ್ಟು ಬಾಲ್ ಇರುತ್ತೆ ಒಂದು ಓವರ್ಗೆ? 6. ಪರವಾಗಿಲ್ಲ. ಮತ್ತೆ ಇನ್ನೊಂದು ಕೇಳ್ತೀನಿ, ಒಂದು ನಿಮಿಷ. 3 ಜನ ಪ್ಲೇಯರ್ ಹೆಸರು ಹೇಳಿ. ಯಾರ ಹೆಸರು? ಇಂಡಿಯಾಲಿ ಆಡ್ತಿರೋ 3 ಜನ ಪ್ಲೇಯರ್ ಹೆಸರು ಹೇಳಿ. ವಿರಾಟ್ ಕೊಹ್ಲಿ, ABD. ಇಂಡಿಯಾ ಇಂಡಿಯಾ ನಂಗೆ ಅಷ್ಟು ಗೊತ್ತಿಲ್ಲ. ಆಕ್ಚುಲಿ ನಾನು ಹೇಳ್ತಿರೋ ಕ್ರಿಕೆಟ್ ನೋಡಲ್ಲ. ಆಯ್ತು, ಒಟ್ನಲ್ಲಿ ಆಡಕ್ ಬರುತ್ತೆ.
ಆ ಬೇಸಿಕ್ ಗೊತ್ತು, ಅದನ್ನೇ ಹೇಳಿದ ಅಲ್ಲಿ ಹೋಗಿ ಕಲ್ತಿದ್ದು. ಕಲ್ತಿದ್ದು ಓಕೆ ಸಿ ನನ್ ಕ್ರಿಕೆಟ್ ನಾನು ಅದೊಂದು ರೋಸ್ಟಿಂಗ್ ಮೋಡ್ ಇದೆಯಲ್ಲ ಅದೊಂದು ಬಂದ್ಬಿಡುತ್ತೆ. ನಾನು ಇದ್ರಲ್ಲಿ ರೋಸ್ಟ್ ಮಾಡಬಾರ್ದು, ಫುಲ್ ಕಾಮ್ ಆಗಿರ್ಬೇಕು, ಒಬ್ಬ ಇಂಟರ್ವ್ಯೂ ಮಾಡೋಂತರ ಇರಬೇಕು ಅಂತ ಅನ್ಕೋತಾ ಇದೀನಿ. ಐ ಆಮ್ ಟ್ರೈಯಿಂಗ್. ಅದೇ ಸೊ ಅಲ್ಲಿ ಹೋಗಿ ಕಲ್ತಿದ್ದಕ್ಕೆ ನನಗೆ ಲಿಟ್ರಲಿ 6 overs ಇರುತ್ತೆ, ಇಷ್ಟೆಲ್ಲ ಬಾಲ್ಸ್ ಇರುತ್ತೆ, ಇಷ್ಟು ಜನ ಆಡ್ತಾರೆ, ಏನೂ ಗೊತ್ತಿರ್ಲಿಲ್ಲ. ಅಟ್ಲೀಸ್ಟ್ ನಾನು ಹೋದಾಗ ಅಟ್ಲೀಸ್ಟ್ ಒಂದು 30-40% ಆದ್ರೂ ಕಲ್ತೆ. ಸೊ ಫೀಲ್ಡಿಂಗ್ ಮಾಡೋದು, ಅದಕ್ಕೆ ನಾವು ಮ್ಯಾಚ್ ಆಡಿದಾಗ ನೀವು ಕ್ಯಾಪ್ಟನ್ ಆಗಿ ಗೆಲ್ಸಿದ್ ನಮ್ಗೆ. ಯಾ ಅದೊಂದು ಒಂದು ವಿಕೆಟ್ ತೆಗ್ದಿಲ್ಲ, ಒಂದು ಕ್ಯಾಚ್ ಹಿಡ್ದಿಲ್ಲ, ಒಂದು ರನ್ ಹೊಡೆದಿಲ್ಲ. ರನ್ ಹೊಡೆದಿಲ್ವಾ ನಾನು? ಎಷ್ಟು ರನ್ ಹೊಡೆದೆ? 4 ಹೊಡೆದೆ. ಒಂದು 4 ಹೊಡೆದೆ, ಆಮೇಲೆ ಒಂದು 2-3 ಯಾರು ಬೌಲಿಂಗ್ ಮಾಡಿದ್ರು? ಯಾರೋ ಬೇರೆಯವರು ಹುಡುಗಾನೇ ಮಾಡಿದ್ದು, ಪಾಪು ಬೌಲಿಂಗ್ ಮಾಡಿದ್ರು. ಚಂದ್ರಾನು ಯಾರೋ ಮಾಡಿದ್ದು. ಚಿಕ್ಕ ಪಾಪ ಎಲ್ಲ ಅಷ್ಟೊಂದೆಲ್ಲ ವೀಕ್ ಇಲ್ಲ ಗೈಸ್, ನಾನು ಓಕೆ ಒಪ್ಕೋತೀನಿ. ಗೈಸ್, ಶಿ ಇಸ್ ಸ್ಟ್ರಾಂಗ್. ಅದಾದ್ಮೇಲೆ ಏನ್ ಕಲ್ತ್ರಿ? ಕ್ರಿಕೆಟ್ ಕಲ್ತ್ರಿ, ಕ್ರಿಕೆಟ್, ಸ್ವಿಮ್ಮಿಂಗ್. ಮಾರ್ಚ್ ಅಲ್ಲಿ ಸ್ವಲ್ಪ ಸ್ವಿಮ್ಮಿಂಗ್ ಜಾಯ್ನ್ ಆದೆ. ಅಂದ್ರೆ ಇಲ್ಲೇ ಮಾರ್ಚ್ 15 ಫುಲ್ ಸ್ವಿಮ್ಮಿಂಗ್ ಕಲಿಯೋದು. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಅಷ್ಟು ಕಲ್ತಿಲ್ಲ ಬಿಕಾಸ್ ಇಂಡಿಪೆಂಡೆಂಟ್ ಆಗಿ ಕಲ್ತಿದ್ದು. ಮಾರ್ಚ್ ಏಪ್ರಿಲ್ ಏನ್ ಕಲ್ತ್ರಿ? ಬೈಕ್ ರೈಡಿಂಗ್ ಅಂದ್ರೆ ಬುಲೆಟ್ ಓಡಿಸೋದು. ಏಪ್ರಿಲ್ ಅಲ್ಲಿ, ಏಪ್ರಿಲ್ ಅಲ್ಲಿ ಮೇ ಅಲ್ಲಿ ಮೇ ಸ್ಕೇಟಿಂಗ್. ಜೂನ್ ಅಲ್ಲಿ ಏನೂ ಮಾಡಕ್ಕಾಗಿಲ್ಲ. ಸ್ವಲ್ಪ ಕಾಲೇಜ್ ಅಲ್ಲಿ ಬಿಸಿ ಆಗ್ಬಿಟ್ರಿ. ಸ್ವಲ್ಪ ಅದು ಇದು ಅಂತ ತುಂಬಾ ಶೆಡ್ಯೂಲ್ಸ್ ಇತ್ತು. ಸೊ ಆ ಶೆಡ್ಯೂಲ್ಸ್ ಇಂದ ನಾನೇನು ಪ್ಲಾನ್ ಮಾಡಕ್ಕಾಗಿಲ್ಲ. ಬಟ್ ಬೇರೆದೆಲ್ಲ ಯೂಟ್ಯೂಬ್ಗೆ, ಇನ್ಸ್ಟಾಗ್ರಾಮ್ಗೆಲ್ಲ ಪ್ಲಾನ್ ಮಾಡೋದಿತ್ತು. ಇಫ್ ಯು ಕ್ಯಾನ್ ಅಂದ್ರೆ ನೀವು ನಿಮ್ಮ ಲೈಫಲ್ಲಿ ಒಂದು ಮೂಮೆಂಟ್ನ ಎರೇಸ್ ಮಾಡ್ಬೋದು ಅಂದ್ರೆ ಯಾವುದು? ಆಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರೋದೆ ಅದೊಂದೇ, ವಿಚ್ ಐ ಪಾಸ್ಟ್ ಮ್ಯಾರೇಜ್. ಸೊ ನಿಮ್ಮ ಜರ್ನಿ ಬಗ್ಗೆ ಯಾವುದೋ ಒಂದು ವಿಷಯ ಇನ್ನೂ ಜನ ಅರ್ಥ ಮಾಡ್ಕೊಂಡಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ? ಅಂದ್ರೆ ನಮ್ಮ ಫ್ಯಾಮಿಲಿ ಆಗಲಿ, ಅಕ್ಕಪಕ್ಕದಾಗಲಿ, ವಾಟ್ ಈಸ್ ದಟ್ ಪೀಪಲ್ ಹ್ಯಾವ್ ನಾಟ್ ನೋಟಿಸ್ಡ್ ಒನ್ ಥಿಂಗ್ ಇನ್ ಯುವರ್ ಜರ್ನಿ? ಆಲ್ಮೋಸ್ಟ್ ತುಂಬ ಜನ ಅಂದರೆ ನನ್ನ ಸರೌಂಡಿಂಗ್ ಗೊತ್ತು, ಮೇ ಬಿ ಆಡಿಯನ್ಸ್ ನಾನು ಹೇಳೋಕ್ಕಾಗಲ್ಲ ಬಿಕಾಸ್ ಐ ಕಾಂಟ್ ಟೆಲ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ನಾನು ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ನನ್ನ ಜೊತೆಗಿರೋರಿಗೆ ತುಂಬ ಚೆನ್ನಾಗಿ ನಿಮ್ಮ ಜರ್ನಿಲಿ ಒಂದು ಮೂಮೆಂಟ್ನ ಯಾರೋ ನೋಟಿಸೇ ಮಾಡಿಲ್ಲ. ಅದು ಹೇಳಬೇಕು ಅಂದರೆ ವಿಚ್ ಇಸ್ ಲೈಕ್, ನಾನು ನನ್ನ ಜರ್ನಿ ಶುರು ಮಾಡಿದ್ದು ವೆನ್ ಐ ವಾಸ್ 16 years old. ಅದೆಲ್ಲೂ ಹೇಳ್ಕೊಂಡಿಲ್ಲ ನಾನು. ಯೂಶಲಿ ಮೇ ಬಿ ಡಿಗ್ರಿ ಪಾರ್ಟ್ ಟೈಮ್ ಅಂತ ಹೇಳಿದ್ರೆ ನಾನು 16 years old ನನ್ನ ಫಸ್ಟ್ ಜಾಬ್ ಮಾಡಿದ್ದು ವಿಚ್ ಇಸ್ ಇನ್ ಒರೈನ್ ಮಾಲ್. ಸೊ ಅದು ಸಂಬಳ ಅದು 10,000 8,000 ಈಗ ಒಂದು ವಿಡಿಯೋಲಿ ದುಡಿತೀರಾ? ಅಷ್ಟೊಂದೆಲ್ಲ 8,000 ಅದು ಅದೆಲ್ಲ ಏನದು ಪೀನಟ್ಸ್ ರೋಸ್ಟ್ ಮಾಡಲ್ಲ ಅಂದಿತ್ತಾನೆ ಇರಿ. ಸೊ ಮಾರ್ನಿಂಗ್ ಹೋಗಿ ನಿಂತ್ಕೋತಿದ್ದೆ. ನೀವು ನೋಡಿ ಇವಾಗ ಇವ್ನು ಹೆಂಗೆ PVR ಅಲ್ಲಿ ವರ್ಕ್ ಮಾಡಿದ್ರು ಹಂಗೆ ಒರೈನ್ ಮಾಲಲ್ಲಿ ಬಿಗ್ ಬಜಾರ್, ಸ್ಮಾರ್ಟ್ ಬಜಾರ್ ಇತ್ತು. ಸೊ ಅಲ್ಲಿ ಹೋಗಿ ನಾನು ಮಾರ್ನಿಂಗ್ 7 ಇಂದ 8 o'clock ಇಂದ ಈವ್ನಿಂಗ್ವರೆಗೂ ನಿಂತ್ಕೊಬೇಕು. 20 minutes ಅಷ್ಟೇ ಬ್ರೇಕು. ಅದು ಬಿಟ್ಟು ಮತ್ತೆ ಎವ್ರಿ ಫ್ರೈಡೇ ಸ್ಯಾಟರ್ಡೆ ಸಂಡೇ, ಇದು ಯಾರಿಗೂ ಗೊತ್ತಿಲ್ಲ, ಸೊ ನಾನು ಹೇಳ್ತಿರೋದು ಫ್ರೈಡೇ ಸ್ಯಾಟರ್ಡೆ ಸಂಡೇ ಎವ್ರಿ ಮಂತ್ರಿ ಮಾಲ್ ಮತ್ತು ಒರೈನ್ ಮಾಲಲ್ಲಿ ವರ್ಕ್ ಮಾಡ್ತಿದ್ದೆ. ವಿಚ್ ಇಸ್ ಲೈಕ್ ಐ ಯೂಸ್ ಟು ಗೆಟ್ ಪೇಡ್ ಫಾರ್ 500 per day. ಈವೆಂಟ್ಸ್ ಅಲ್ಲ, ಅಲ್ಲೇ ಅದು ಬರೀ ವೀಕೆಂಡ್ಸ್ ಕ್ರೌಡ್ ಇರುತ್ತೆ ಅಂದ್ಬಿಟ್ಟು ದೇ ಯೂಸ್ ಟು ಕಾಲ್ ಅಸ್ ಪಾರ್ಟ್ ಟೈಮ್ ತರ. ನಾನು ಕಾಲೇಜಲ್ಲಿ ಏನ್ ಮಾಡ್ತಿದ್ದೆ, ಫ್ರೈಡೇ ಏನಾದ್ರು ಅದು ಇದು ಅಂತ ಹೇಳಿ ಆಮೇಲೆ ರಜೆಗಳಿದ್ರೆ ನನಗೆ ಗೊತ್ತಿಲ್ಲ ನೋಡಿ. ಸೊ ಅದನ್ನ ಮಾಡ್ತಿದ್ದೆ. ಅಂದ್ರೆ ಐ ನೋ, ಐ ಹ್ಯಾವ್ ಸೀನ್ ಹರ್ ವರ್ಕಿಂಗ್ ಹಿಯರ್ ಅಂಡ್ ದೇರ್ ಅಂಡ್ ದೇರ್, ಬಟ್ ಎಲ್ಲಿ ಅಂತ ಸ್ಪೆಸಿಫಿಕ್ ಆಗಿ ನಮಗೂ ಗೊತ್ತಿರಲಿಲ್ಲ. ನಾಳೆ ಚಿಕ್ಕ ಹುಡುಗರು ಅವಾಗ. ಸೊ ಅದು ಮಾಡಿದೀನಿ. ಅದು ಬಿಟ್ರೆ MC, ಈ ಅಪಾರ್ಟ್ಮೆಂಟ್ ಅಲ್ಲೆಲ್ಲ ಸ್ಟಾಲ್ಸ್ ಹಾಕ್ತಾರಲ್ಲ, ಅಲ್ಲೋಗಿ MC ಮಾಡ್ತಿದ್ದೆ. ಮಾತಾಡೋದು ಆಂಕರಿಂಗ್, ಅದು 1.5 year ಮಾಡಿದ್ದೆ ನಾನು. ಅದನ್ನ ಆಲ್ಮೋಸ್ಟ್ ನನಗೆ ಅದು ಒನ್ ಡೇಗೆ 500-400. ಸೊ ನಾನು ಬಿಡೋ ಟೈಮಲ್ಲಿ ಆಲ್ಮೋಸ್ಟ್ ನನಗೆ 1000 ವರೆಗೂ ಪೇ ಮಾಡೋ ತರ ಬಂತು. ಸೊ ದಟ್ ಈಸ್ 1.5 years. ಅಂಡ್ ಬೀಯಿಂಗ್ ಅ MC ಇಸ್ ನಾಟ್ ಈಸಿ ಬಿಕಾಸ್ ನಾನು ಆ ಕೆಲಸ ಎಲ್ಲ ಮಾಡಿದ್ದೀನಿ ಮದುವೆಗಳಲ್ಲಿ ಅಂಡ್ ನ್ಯೂ ಇಯರ್ ಈವೆಂಟ್ಸ್ ಅಲ್ಲಿ ಎಲ್ಲ. ಯು ನೀಡ್ ಟು ಬಿ ಸೋ ಎನರ್ಜೆಟಿಕ್, ತುಂಬಾ ಇಂಟ್ರಾಕ್ಟಿವ್ ಆಗಿರ್ಬೇಕು. ಏನೋ ಒಂದು ರಾಂಗ್ ಹೇಳ್ಬಿಟ್ರಿ ಅಂದ್ರೆ ಫುಲ್ ಮುಗಿದ ಕತೆ ನಿಮ್ದು. ಆ ತರ ಗಾಬರಿ ಆಗೋಗ್ತೀವಿ. ಅದು ಬಿಟ್ಟು ಪಾರ್ಲರ್ ಬ್ಯೂಟಿಷಿಯನ್ ಕೋರ್ಸ್ ಮಾಡಿದ್ದೀನಿ. ಅದನ್ನು ಹೋಮ್ ಸರ್ವಿಸ್ ಮಾಡ್ತಿದ್ದೆ. ಬಾಡಿ ಮಸಾಜ್, ಪೆಡಿಕ್ಯೂರ್, ಮೆನಿಕ್ಯೂರ್. ಸೊ ಮನೆಗೆ ಹೋಗಿ ಎಲ್ಲ ಮಾಡ್ತಿದ್ದೆ. ಗೊತ್ತಿಲ್ಲ, ನಮ್ಮ ಮಮ್ಮಿಗೆ ಗೊತ್ತಿಲ್ಲ. ಸೊ ಇವ್ರು ಇನ್ನೂ ಚಿಕ್ಕವರಿದ್ರು, ಅವಾಗ ತುಂಬಾ ಚಿಕ್ಕವರಿದ್ರು. ಸೊ ನಾನು ನಮ್ಮ ಮಮ್ಮಿನೇ ಮ್ಯಾನೇಜ್ ಮಾಡ್ತಿದ್ದಿಂದ ಅವಾಗ ಫೈನಾನ್ಷಿಯಲಿ. ಸೊ ಅವಾಗ ನಾನು ತುಂಬಾ ಥರದ ಕೆಲಸಗಳು ಮಾಡ್ಬಿಟ್ಟಿದ್ದೀನಿ. ಸೊ ಅದೊಂದು ಮಾಡಿದ್ದೀನಿ. ಆಮೇಲೆ ಅದೇ ಹೋಮ್ ಸರ್ವಿಸ್ಗೆ ಹೋಗಿ ತುಂಬ ಮಾಡ್ತಿದ್ದೆ. ಮನೆಗೆ ಹೋಗ್ಬಿಟ್ಟು ಪೆಡಿಕ್ಯೂರ್ ಮಾಡೋದು, ಮೆನಿಕ್ಯೂರು. ನನ್ನ ಸರೌಂಡಿಂಗ್ಸ್ ಯಾರೇ ಗೊತ್ತಾ, ನಾನು ಮಾಡ್ತೀನಿ ಅಂತ ಹೋಗಿ ಮಾಡೋದು, ಅದೆಲ್ಲ ಮಾಡಿ. ಅವಾಗ ನಮ್ಮ ಮಮ್ಮಿ ಫೋರ್ಸ್ ಮಾಡೋರು. ಯಾಕಂದ್ರೆ ನಮ್ಮ ದೊಡ್ಡಮ್ಮ ದುಬೈಲಿ ಇದ್ರು. ದುಬೈಲಿ ಇದಕ್ಕೆ ತುಂಬಾ ವ್ಯಾಲ್ಯೂ ಇದೆ, ಕಲ್ಸು ಅಂತ ಹೇಳಿದ್ರು. ಸೊ ಅದಕ್ಕೆ ಅವಳನ್ನ ಕೋರ್ಸ್ಗೆ ಹಾಕಿ ಕಲ್ಸಿ. ಅದು ಕಾಲೇಜ್ ಓದುವಾಗೇನೆ. ಕಾಲೇಜ್ ಹೋಗಿ ಪಾರ್ಟ್ ಟೈಮು ಮಾಡ್ತಿದ್ದೆ. ನಾನು HR ಆಗಿ ವರ್ಕ್ ಮಾಡ್ತಿದ್ದೆ ಕಾಲೇಜ್ ಸ್ಟಡಿ ಮಾಡುವಾಗೇನೆ ಈವ್ನಿಂಗು. ಅದಾದ್ಮೇಲೆ 1 month ಏನೋ ಗ್ಯಾಪ್ ಇತ್ತು. ಆ ಗ್ಯಾಪಲ್ಲಿ ನಾನು ಇದನ್ನ ಕೋರ್ಸ್ ಕಲಿಸಿರೋದು ನಮ್ಮಮ್ಮ, ಕಲಿ ಅಂದ್ಬಿಟ್ಟು. ಬಟ್ ಸಮ್ವೇರ್ ಇಟ್ ಈಸ್ ಯೂಸ್ಫುಲ್.
ಆ ಥರ. ಓಕೆ ಓಕೆ, ಒಂದು ಖುಷಿ ವಿಷಯ ಏನು, ನೀವು ನಮ್ಮ ಜೊತೆ ಅಂದರೆ ಯು ಶೇರ್ ದಿಸ್ ಆಸ್ ಯುವರ್ ಫ್ಯಾಮಿಲಿ, ವಿ ಆಲ್ ಆರ್ ಯುವರ್ ಫ್ಯಾಮಿಲಿ. ವಾಟ್ ಈಸ್ ಒನ್ ಥಿಂಗ್ ವಿಚ್ ಯು ಫೀಲ್ ದಟ್ ಯು ಆರ್ ಪ್ರೌಡ್ ಆಫ್ ಆರ್ ಯು ಆರ್ ಹ್ಯಾಪಿ ಅಬೌಟ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್ ಫ್ಯಾಮಿಲಿ? ಈ ಫ್ಯಾಮಿಲಿಯಲ್ಲಿ ಒಬ್ಬರಾಗಿರೋಕ್ಕೆ ಏನು ಅನ್ಸುತ್ತೆ ದಟ್ ಯು ಆರ್ ವೆರಿ ಹ್ಯಾಪಿ? ವಾಟ್ ಈಸ್ ದಟ್ ಒನ್ ಥಿಂಗ್? ಸಪೋರ್ಟ್, ತುಂಬ ಸಪೋರ್ಟ್ ಮಾಡ್ತಾರೆ. ಏನೇ ಆದ್ರೂ ಯಾವುದಕ್ಕೂ ದೂರ ತಳ್ಳಲ್ಲ. ಯಾವುದೇ ಸಿಚುಯೇಷನ್ ಆಗಿದೆ, ಐ ಡೋಂಟ್ ನೋ ಅದರ್ಸ್. ಇವಾಗ ನಾನೇ ಈ ಥರ ಸಿಚುಯೇಷನ್ ಇದ್ದಾಗ ಮೇ ಬಿ ಎಷ್ಟೊಂದು ಜನ ನನಗೆ DMs ಬಂದಿದ್ದು, ನಿಮ್ಮ ಫ್ಯಾಮಿಲಿ ತುಂಬ ಬೆಸ್ಟು, ನಿಮ್ಮ ಫ್ಯಾಮಿಲಿ ನಿಮ್ಗೆ ಸಪೋರ್ಟ್ ಮಾಡಿದ್ರು, ತುಂಬ ಜನ ನಿಮ್ಮ ಜೊತೆ ನಿಂತಿದ್ದಾರೆ, ಯು ಆರ್ ಬ್ಲೆಸ್ಡ್ ಅಂತ. ಎಸ್, ನಾನು ತುಂಬ ಬ್ಲೆಸ್ಡ್. ಯಾಕಂದರೆ ಅಂಥ ಸಿಚುಯೇಷನಲ್ಲೆಲ್ಲ ನನ್ನ ಫ್ಯಾಮಿಲಿ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ನಾನು ಇವತ್ತು ಇಲ್ಲಿದ್ದೀನಿ. ಇಲ್ಲಾಂದರೆ ಇಟ್ ವುಡ್ ಬಿ ಸಮ್ವೇರ್, ಐ ಡೋಂಟ್ ನೋ. ವಾಟ್ ಈಸ್ ದಟ್ ಒನ್ ಥಿಂಗ್ ಅಂದರೆ ಅಮ್ಮ ನಮಗೋಸ್ಕರ ಮಾಡಿರೋ ವಿಷಯಗಳಲ್ಲಿ ವಾಟ್ ಈಸ್ ದಟ್ ಒನ್ ಥಿಂಗ್ ವಿಚ್ ಯು ಹ್ಯಾವ್ ನಾಟ್ ಥ್ಯಾಂಕ್ಡ್ ಹರ್ ಫಾರ್? ಇಫ್ ಯು ವಾಂಟ್ ಟು ಥ್ಯಾಂಕ್ ಹರ್, ಅವ್ರು ಇವಾಗ ನೋಡ್ತಿದ್ದಾರೆ, ನೀವು ಅಮ್ಮಗೆ ಏನಾದರೂ ಇದನ್ನ ಮಾಡಿದ್ದಕ್ಕೆ ನನ್ನ ಲೈಫ್ ಹಿಂಗಿದೆ, ಥ್ಯಾಂಕ್ ಯು ಅಂತ ಹೇಳೋ ಆಗಿದ್ರೆ ಆ ವಿಷಯ ಏನು ಆ್ಯಂಡ್ ನೀವೀಗ ಹೇಳ್ಬೋದು ಥ್ಯಾಂಕ್ ಯು ಅಂತ? ಎಲ್ಲ ವಿಷಯನೂ, ಇಟ್ಸ್ ನಾಟ್ ಓನ್ಲಿ ಒಂದು ಸ್ಪೆಸಿಫಿಕ್ ಅಂತೇನಿಲ್ಲ. ಯಾಕಂದರೆ ಅವ್ರ ಜೊತೆ ಕುತ್ಕೊಂಡು ಟ್ಯೂಷನ್ ಮಾಡಿದ್ದು ನಾನೇ ಜಾಸ್ತಿ. ನಮ್ಮ ಮಮ್ಮಿ ಟ್ಯೂಷನ್ ಮಾಡೋರು, ಸೊ ಅವ್ರ ಜೊತೆ ನಾನು ಕುತ್ಕೊಂಡು ಕಲ್ತಿದ್ದೀನಿ. ಆ ಸ್ಟೂಡೆಂಟ್ಸ್ ಜೊತೆ ನಾನು ಚಿಕ್ಕವಳಾದರೂ ನಾನು ಹೇಳ್ಕೊಡ್ತಿದ್ದೆ ಮಕ್ಳಿಗೆ, ಅದನ್ನು ನಾನು ಕಲ್ತಿದ್ದೀನಿ ಆ ಟೈಮಲ್ಲಿ. ಆ್ಯಕ್ಚುಲಿ ನಮ್ಮ ಮಮ್ಮಿ ಹೇಳ್ಬೇಕಾದ್ರೆ ನಾನು ಯಾವತ್ತೂ ಅವ್ರ ಸ್ಟೂಡೆಂಟ್ ಆಗಿರಲಿಲ್ಲ. ನೀವಿಬ್ಬರು ಸ್ಟೂಡೆಂಟ್ ಆಗಿದ್ರಿ, ಬಟ್ ನಾನು ಯಾವ ಸ್ಕೂಲಲ್ಲೂ ಅವ್ರ ಸ್ಟೂಡೆಂಟ್ ಆಗಿರಲಿಲ್ಲ. ಸೊ ಅದು ಬಿಟ್ಟು ತುಂಬ ಹೆಲ್ಪ್ಫುಲ್ ಆಗಿದೆ. ಅಂದರೆ ಕೋರ್ಸ್, ಮೇಕಪ್ ಕೋರ್ಸ್, ಏನದು ಬ್ಯೂಟಿಷಿಯನ್ ಕೋರ್ಸ್ ಕಲಿಸೋದು ಹೆಲ್ಪ್ ಆಯ್ತಾ? ಹೆಲ್ಪ್ ಆಯಿತು ಅಂದರೆ ಐ ಲರ್ನ್ ಸಮಥಿಂಗ್ ಅಲ್ಲ. ಸೊ ಅದರಿಂದ ನಾನು ಹೋಮ್ ಸರ್ವಿಸ್ ಮಾಡಿ ಐ ಯೂಸ್ ಟು ಅರ್ನ್ ದಟ್ ಟೈಮ್. ಅವಾಗ ನಾನು ಆಮೇಲೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಟೈಲರಿಂಗ್ ಕೋರ್ಸು ಕಲಿಸಿದ್ರು, ನಾನು ಅದಕ್ಕೆ ಹೋಗಿಲ್ಲ, ಬಂಕ್ ಹೊಡೆದ್ಬಿಟ್ಟೆ. 2 weeks ಏನೋ ಕಳಿಸಿದ್ರು, ನಾನು ಆಗಿಲ್ಲ, ನಂಗೆ ಆಗಲ್ಲ ಅಂದ್ಬಿಟ್ಟು. ಬಟ್ ಅದೇ, ಸೊ ದ ಮಾರಲ್ ಆಫ್ ದ ಸ್ಟೋರಿ ಈಸ್ ಪೇರೆಂಟ್ಸ್ ಶುಡ್ ಮೇಕ್ ದರ್ ಚಿಲ್ಡ್ರನ್ ಜಾಯಿನ್ಸ್ ಇಂಟು ಸಮ್ ಅದರ್ ಕೋರ್ಸಸ್, ಅದರ್ ಆ್ಯಕ್ಟಿವಿಟೀಸ್, ಬರೀ ನಾಟ್ ಓನ್ಲಿ ಇಂಟು ಸ್ಟಡೀಸ್. ಬಿಕಾಸ್ ಒಂದಷ್ಟು ಮಕ್ಕಳು ಸ್ಟಡೀಸಲ್ಲಿ ಶಾರ್ಪ್ ಇದ್ರೆ, ಒಂದಷ್ಟು ಮಕ್ಕಳು ಬೇರೆ ಆ್ಯಕ್ಟಿವಿಟೀಸಲ್ಲಿ ಶಾರ್ಪ್ ಇರ್ತಾರೆ. ಅವ್ರು ಸ್ಕೂಲ್ ಕಾಲೇಜಲ್ಲಿ ಮುಗಿಸಿ ಆಚೆ ಪ್ರಪಂಚಕ್ಕೆ ಬಂದಾಗ ಒಂದೊರ ಹತ್ರ ಸ್ಕಿಲ್ ಇರಬೇಕು, ಯಾವ್ದಾದ್ರು ಒಂದು ಸ್ಕಿಲ್. ಈಗ ನಮ್ಮ ಅಕ್ಕ ಬ್ಯೂಟಿಷಿಯನ್ ಕೋರ್ಸ್ ಅಂತ ಹೇಳಿದ್ಲು, ಅವಳ ಲೈಫಲ್ಲಿ ಇವಾಗ ಆ ಸ್ಕಿಲ್ ಇದೆ, ಎಲ್ಲಾದ್ರೂ ಕೆಲಸ ಮಾಡೋದು ಆ ಸ್ಕಿಲ್ ಇಟ್ಕೊಂಡು. ಇಲ್ಲ ಒಂದು ಪ್ರಾಪರ್ ಕ್ರೇಜಿ ಸರ್ಟಿಫಿಕೇಟ್ ಆ್ಯಂಡ್ ಪ್ರಾಪರ್ ಎಜುಕೇಷನ್ ಇರಬೇಕು. ಅದು ಎರಡರಲ್ಲಿ ಒಂದು ನಾವು ಪೇರೆಂಟ್ಸ್ ಆಗಿ, ಅಂದರೆ ನೀವು ಪೇರೆಂಟ್ಸ್ ಆಗಿ ಮಾಡಿದ್ರೆ ಇಟ್ಸ್ ಬೆಟರ್ ಅಂತ ನನ್ನ ಸಜೆಷನ್ ಅಷ್ಟೇ. ಓಕೆ, ನಾವು ಬಜೆಟ್ ಫ್ರೆಂಡ್ಲಿ ಪಾಡ್ಕಾಸ್ಟ್, ದಾಳಿಂಬ್ರೆ ಹಣ್ಣಿದೆ, ಬೇಕಾದ್ರೆ ತಿನ್ಬೋದು, ತೊಳಿ ಸ್ವಲ್ಪ ತಿನ್ನಿ, ಏನು ಹಾಕಿಲ್ಲ ತಿನ್ರಿ. ನಾವೆಲ್ಲರೂ ದುಡ್ಡು ಇಸ್ಕೊಂಡು ಪಾಡ್ಕಾಸ್ಟ್ ಮಾಡ್ತಿರೋದು ಗೈಸ್. ವಾಟ್ ಈಸ್ ದಟ್ ಒನ್ ಫಿಯರ್ ನಿಮ್ಮ ಲೈಫಲ್ಲಿರೋ ಆ ಭಯ ಮತ್ತು ಟೆನ್ಷನ್ನ ಇದುವರೆಗೂ ಯಾರ ಹತ್ರನೂ ಹೇಳ್ಕೊಂಡಿಲ್ಲ? ಭಯ ಅಂದರೆ ಮುಂದಕ್ಕೆ ಹೆಂಗೆ ಅಂದರೆ ನನಗೂ ಒಂದು ನೆಕ್ಸ್ಟ್ ಲೈಫ್ ಇದೆಯಾ ಅನ್ನೋ ಒಂದು ಭಯ ಇದೆ ಅಷ್ಟೇ. ಯಾರಾದರೂ ಇವಾಗ ಹೊಸೊಬ್ರು ಮಾತಾಡ್ಸಿದ್ರೆ, ಇವಾಗ ಎಲ್ಲ ಕಡೆ ಹೋಗ್ತಾ ಇದ್ದೀನಿ, ಮುಂಚೆ ಅಂತೂ ಹೋಗ್ತಿರ್ಲಿಲ್ಲ, ಇವಾಗ ಸ್ವಲ್ಪ ಯಾರೋ ಮಾತಾಡ್ಸಿದ್ರೆ ಎಲ್ಲಿ ನಾನು ಬೇಗ ಅಟ್ಯಾಚ್ ಆಗ್ತೀನಿ ಒಂದು ಭಯ, ಟೆನ್ಷನು ಇರುತ್ತೆ. ಮಾತಾಡಿದ ತಕ್ಷಣ ಫುಲ್ ಎಲ್ಲ ಹೇಳ್ಕೊಬಿಡ್ತೀನಿ. ಸೊ ಅವ್ರು ಹೆಂಗೆ ನನ್ನ ಹೇಳಿರೋದನ್ನೆಲ್ಲ, ನನ್ನ ಪ್ರಾಬ್ಲಮ್ಸ್ ಎಲ್ಲ ಅವ್ರು ಹೆಂಗೆ ಬೇರೆ ಥರ ಪೋರ್ಟ್ರೇ ಮಾಡ್ತಾರೆ ನನ್ನ ಬಗ್ಗೆ ಅನ್ನೋದು ಟೆನ್ಷನ್ ಇದೆ, ಭಯ. ನಮ್ಮ ಫ್ಯಾಮಿಲಿలో ಪ್ರಾಬ್ಲಮ್ ಇದೆ ಗೈಸ್, ನಾನು ಪ್ರಾಬ್ಲಮ್ನ ಫೇಸ್ ಮಾಡ್ತೀನಿ. ಮೇ ಬಿ ಅದು ನಮ್ಮ ಅಮ್ಮಯಿಂದ ಬಂದಿರೋದು. ವಿ ವೆಂಟ್ ಔಟ್ ಎವ್ರಿಥಿಂಗ್, ಎಲ್ಲ ಹೇಳ್ಬಿಡ್ತೀವಿ. ಸಿಕ್ಕಿದ್ದು 2ನೇ ದಿನಾನೇ 1ನೇ ದಿನಾನೇ ನಮ್ಮ ಲೈಫಲ್ಲಿ ಹೆಂಗಿದೆ, ಏನು ಸ್ಟ್ರೆಸ್ ಇದೆ, ಏನು ಪ್ರಾಬ್ಲಮ್ಸ್ ಇದೆ. ನಮ್ದೇನು ಅಂದರೆ ಓಕೆ, ಅವ್ರು ನಮಗೇನಾದ್ರು ಸಜೆಷನ್ ಕೊಡ್ಬೋದು, ಅವ್ರನ್ನೇನಾದ್ರು ಕಲಿಬೋದು ನಾವು ಅಂತ ನಾವು ಹೇಳ್ಕೊತೀವಿ. ಬಟ್ ಅದನ್ನು ಅವರು ಒಂದು ಅಸ್ತ್ರವಾಗಿ ಯೂಸ್ ಮಾಡಿದ್ದಾರೆ ತುಂಬ ಸರಿ. ಸೊ ದಟ್ಸ್ ಓಕೆ, ಇಟ್ಸ್ ಆಲ್ ಅ ಪಾರ್ಟ್ ಆಫ್ ನಮ್ಮ ಇನ್ನೋಸೆನ್ಸ್ನ ಅವರು ತುಂಬಾ ಅಡ್ವಾಂಟೇಜ್ ಆಗಿ ತಗೋತಾರೆ. ತುಂಬಾ ಜನ, ನಾಟ್ ಎವ್ರಿವನ್. ಪ್ರಾಬ್ಲಮ್ ಇಸ್ ಇನ್ ಅಸ್, ಪ್ರಾಬ್ಲಮ್ ಇಸ್ ಅಸ್. ಏನು ಗೊತ್ತಾ, ಐ ಟೆಲ್ ಯು, ಐ ಮೀಟ್ ಸೋ ಮೆನಿ ಪೀಪಲ್, ನಾಟ್ ಎವ್ರಿವನ್ ಇಸ್ ಟೆಲ್ಲಿಂಗ್ ದರ್ ಸೀಕ್ರೆಟ್ಸ್. ಸೊ ನಾವ್ ಹೇಳ್ತಿದೀವಿ ಅಂದ್ರೆ ನಮ್ ತಪ್ಪದು, ನಾವು ಸರಿ ಮಾಡ್ಕೊಂಡು ನಾವು ಅದನ್ನೇ ಹೇಳಿದ್ವಿ. ಇವಾಗ ಆ ಟೆನ್ಷನ್, ಇವಾಗ ನಾನು ಅದನ್ನೇ ಹೇಳಿದ್, ನನ್ನ ಟೆನ್ಷನ್ ಏನಂದ್ರೆ ನಾನು ಒಬ್ರನ್ನ ಹತ್ರ ಮಾತಾಡ್ಸ್ಬೇಕಂದ್ರೆ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಆದ್ರೂ ಎಲ್ಲೋ ಒಂದ್ ಕಡೆ ತುಂಬಾ ಓವರ್ ಲವ್ ಆಗಿ ಓವರ್ ಕೇರ್ ಬಂದ್ಬಿಡುತ್ತೆ. ಥೆರಪಿಗೆ ಇದಕ್ಕೆಲ್ಲ ಹೋಗಿದ್ದೀನಿ, ಈ ವಿಷಯಕ್ಕೆಲ್ಲ ನಾನು ಥೆರಪಿ ಇದೆಲ್ಲ ಮಾತಾಡ್ತೀನಿ. ಅವಾಗ ಅವ್ರು ಹೇಳೋದೇನು ಅಂದ್ರೆ, ಇಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ಬ್ರೈನ್ ಒಂದ್ಸರಿ ಥಿಂಕ್ ಮಾಡ್ಬೇಕು, ಹೇಳ್ಬೇಕಾ ಬೇಡವಾ, ಈ ವರ್ಡ್ ಹೇಳ್ಬೇಕಾ, ಈ ಹೇಳಿದ್ರೆ ಇಲ್ಲಿಂದ ಆಚೆ ಬರ್ಬೇಕಾ ಬೇಡ ಅನ್ನೋದು ನಾವು ಆ ಮೂಮೆಂಟ್ ಅಲ್ಲಿ ಹೇಳೋ ಮೂಮೆಂಟ್ ಅಲ್ಲಿ ಒಂದ್ಸರಿ ಥಿಂಕ್ ಮಾಡ್ಬಿಟ್ರೆ ಅದು ಆಗುತ್ತೆ. ಇಟ್ಸ್ ಆಲ್ ಅಬೌಟ್ ದಿ ಇಮೋಷನ್ಸ್. ಆ ಟೈಮಿಗೆ ಯಾವ ಸಿಚುಯೇಷನ್ಸಿ, ಇವಾಗ ನೀನು ಯಾವುದೋ ಒಂದು ಲೋ ಫೇಸಲ್ಲಿ ಇರ್ತೀಯ, ಹೇಳ್ಬಾರ್ದು ಅಂತ ಇರುತ್ತೆ, ಒಂದು 2 days ಫುಲ್ಲು ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ. ಒಂದು 3rd day ಫೋನ್ ಬರುತ್ತೆ, ಏನೋ ಗೊತ್ತಿರೋರೆ ಫ್ರೆಂಡ್ಸೋ ಕ್ಲೋಸ್ ಫ್ರೆಂಡ್ಸ್ ಎಲ್ಲೋ ಫೋನ್ ಬಂದಾಗ ಹೇಳ್ಬಾರ್ದು ಹೇಳೋದು, ಸಡನ್ನಾಗಿ ಮಾತಾಡೋ, ಅವರು ಚೆನ್ನಾಗಿ ಮಾತಾಡ್ತಾ ಅದು ಅದು ಫ್ಲೋ ಬಂದ್ಬಿಡುತ್ತೆ. ಅವ್ರ ಕಡೆಯಿಂದ ಏನು ಕೇಳ್ಕೊಳ್ಳೋದಿಲ್ಲ, ಹೇಳಲ್ಲ. ಇಲ್ಲ, ಆ ಥರ ಫ್ರೆಂಡ್ಸ್ ನನಗೆ ಇದ್ದವ್ರಿಗೂ ಅಂತ ಮಾಡಿಲ್ಲ. ಬಟ್ ಐ ಡೋಂಟ್ ನೋ ಲೈಫ್ ಹೆಂಗೆ ಟ್ವಿಸ್ಟ್ ಟರ್ನ್ ಎಲ್ಲ ಆಗುತ್ತೆ ಅಂತ. ಬಟ್ ಏನು ಮಾಡೋಕ್ಕಾಗ, ಲೈಫ್ ಇರೋದೇ ಹಂಗೆ ಅಲ್ವಾ, ನಂಬಿಕೆ ಇಡಲೇಬೇಕು. ಹಂಗನ್ಬಿಟ್ಟು ನಾವು ಯಾರ ಜೊತೆನೂ ಮಾತಾಡದೆ ಅಂತೂ ಇರೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಕಮ್ಯುನಿಕೇಟ್. ಬಟ್
ಎಷ್ಟು ಏನು ಹೇಳ್ಬೇಕು ಅದನ್ನು ಹೇಳ್ಬಾರ್ದು ಅನ್ನೋದು ನಾವು ಕಲಿಬೇಕಷ್ಟೆ. ಇಸ್ ದೇರ್ ಎನಿ ಮೂಮೆಂಟ್ ಯು ಹ್ಯಾವ್ ಫೆಲ್ಟ್ ಪ್ರೌಡ್ ಆಫ್ ಯುವರ್ ಸೆಲ್ಫ್? ಅಂದ್ರೆ ನಿನ್ ಮೇಲೆ ನಿನಗೆ ಪ್ರೌಡ್ ಫೀಲ್ ಆಗಿದೆ ಯಾವಾಗಾದ್ರೂ? ಒಂದು ಮೂಮೆಂಟ್, ಯಾವ್ದಾದ್ರು ಒಂದು ಮೂಮೆಂಟ್ ಹೇಳ್ಬೇಕು, ಈ ಮೂಮೆಂಟ್ ನಂಗೆ ತುಂಬಾ ನನ್ನ ಮೇಲೆ ನನಗೆ ಪ್ರೌಡ್ ಫೀಲ್ ಆಯ್ತು, ನಾನು ಇದನ್ನ ಮಾಡಿದೆ ಅಂತ. ಯೂಟ್ಯೂಬ್ ಕಿಚನ್ ಸೆಟಪ್ ಮಾಡಿದಾಗ ಇಟ್ ವಾಸ್ ನಾಟ್ ಸೋ ಈಸಿ ಇನ್ ದಟ್ ಟೈಮ್. ನಾನು ಆ ಒಂದು ಸ್ಟೆಪ್ ತೊಗೊಂಡಿರ್ಲಿಲ್ಲ ಅಂದರೆ ಇಟ್ ವುಡ್ ಬಿ ಸಮ್ವೇರ್ ಇವತ್ತು. ಅವತ್ತಿನ ಲೈಕ್ ನನ್ನ ಪಿ ಎಫ್ನ ಅಮೌಂಟ್ನ ತೆಗ್ದು ಆ ಟೈಮಲ್ಲಿ ಝೀರೋ, ಲಿಟ್ರಲಿ ಫೈನಾನ್ಷಿಯಲಿ ಝೀರೋ ಇದ್ದೆ. ಸೊ ಏನು ಮಾಡಲಿ ಅನ್ನೋ ಒಂದು ಥಾಟಲ್ಲಿ ಪಿ ಎಫ್ ಅಮೌಂಟ್ನ ತೆಗ್ದು ಐ ಟುಕ್ ಮೈ ಓನ್ ಸ್ಟ್ಯಾಂಡ್, ನನ್ನದೇ ಒಂದು ಸೆಲ್ಫ್ ಡಿಸಿಷನ್ ತೊಗೊಂಡು ಇಂಡಿಪೆಂಡೆಂಟ್ಲಿ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತು ನನಗೇನು ನನ್ನ ಸ್ಟುಡಿಯೋ ಅಂತ ಒಂದಿದೆ, ನಂದು ಅಂತ ಏನೋ ಒಂದು ಇದೆ, ನನ್ನ ಸೆಟಪ್ಪು, ಹೋಗೋದು ಮಾಡೋದು, ಮಾಡ್ತೀನೋ ಬಿಡ್ತೀನೋ ಸೆಕೆಂಡ್ರಿ, ಬಟ್ ನಂದು ಅಂತ ಇದೆ ಅನ್ನೋ ಒಂದು ಪ್ರೌಡ್ ಫೀಲ್ ಆಗುತ್ತೆ. ಗುಡ್ ಜಾಬ್. ಥ್ಯಾಂಕ್ ಯು. ನೆಕ್ಸ್ಟ್ ಕ್ವಶನ್ ಕೇಳೋಣ. ನಿನ್ನ ಕಷ್ಟದಲ್ಲಿರೋ ಮೂಮೆಂಟಲ್ಲಿ ಯಾರು ನಿನ್ನ ಜೊತೆ ನಿಂತಿದ್ದು? ಅಂದರೆ ಹೆಂಗೆ ಇಮೋಷ್ನಲ್ಸಾ ಇಲ್ಲ ಫೈನಾನ್ಷಿಯಲ್? ಯುವರ್ ಲೈಫ್ ಹಾರ್ಡೆಸ್ಟ್ ಮೂಮೆಂಟ್ ಅದು ಯಾವುದು ಅಂತ ಹೇಳೋದೇನು ಬೇಡ. ಹೂ ಗೇವ್ ಯು ದಟ್ ಹೋಪ್, ಸ್ಟ್ರಾಂಗ್, ಯು ಬಿಕೇಮ್ ಸ್ಟ್ರಾಂಗ್? ಸಿ ಅಫ್ಕೋರ್ಸ್ ಫ್ಯಾಮಿಲಿ, ಲೈಕ್ ಎವ್ರಿ ಟೈಮ್ ದೇ ಯೂಸ್ ಟು ಕಮ್ ಆ್ಯಂಡ್ ಸಿ ಓಕೆ ಆರಾಮಾಗಿದ್ದಾಳ ಏನು ಎತ್ತ ಅಂತ ನೋಡೋದಿರುತ್ತೆ. ಒಂದು ಸ್ಟಾರ್ಟಿಂಗ್ ಫೇಸ್ ಇತ್ತು, ಇಟ್ಸ್ ಲೈಕ್ ಓಕೆ ನಾ ಅಳು ನನಗೆ ಸುಮ್ಮನೆ ಕೂತ್ಕೊಂಡ್ರೆ ಅಳು ಬರೋ ಥರ ಸಿಚುವೇಷನಲ್ಲಿದ್ದಾಗ. ಬಟ್ ಫ್ಯಾಮಿಲಿ ಸಿ ಅಫ್ಕೋರ್ಸ್ ಬಂದೇ ಬರ್ತಾರೆ. ಅದು ಬಿಟ್ಟು ಫ್ರೆಂಡ್ಸು ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ವೆರಿ ಕ್ಲೋಸ್ಡ್ ಫ್ರೆಂಡ್ಸ್. ನಂಗೆ ತುಂಬ ಎಮೋಷ್ನಲಿ ನನಗೆ ಮಿಡ್ ನೈಟ್ ನಾನು ಒಂದು ಹಾಯ್ ಅಂತ ಕಳಿಸಿದ್ರೆ ಅವ್ರು ಯೂಸ್ ಟು ಕಾಲ್ ಮೀ. ಥ್ಯಾಂಕ್ ಯು ಫಾರ್ ತುಂಬ ಹೇಳ್ತೀರಾ ಅವ್ರದ್ದು? ಹೆಸರು ಹೇಳ್ತೀನಿ, ಕೀರ್ತಿ ಆ್ಯಂಡ್ ಬುವಾ ಅಂತ. ಸೊ ಬುವಾ ಈಸ್ ಲೈಕ್ ತುಂಬ ಲಾಂಗ್ ಟೈಮಿಂದ ನಂದು ಅವಳದು ಫ್ರೆಂಡ್ಶಿಪ್ ಇರೋದು. ಇವತ್ತು ಏನಾದರೂ ಹಾಯ್ ಅಂದರೆ ಅವಳು ಫಸ್ಟ್ ಕೇಳೋದು ಆರ್ ಯು ಫೈನ್ ಅಂತ ಕೇಳ್ತಾಳೆ. ಕೀರ್ತಿನೂ ಅಷ್ಟೇ, ಅದೇ ನಾನು ಮಿಡ್ ನೈಟ್ ಎಷ್ಟೊಂದು ಸತಿ ಅವಳಿಗೆ 3 o'clock 4 o'clock ಎಲ್ಲ ಕಾಲ್ ಮಾಡ್ಬಿಟ್ಟಿದ್ದೀನಿ. ಅವಳು 1 hour ಮಾತಾಡಿಬಿಟ್ಟು ಸಮಾಧಾನ ಮಾಡಿ. ಸಿ ಇವಾಗ ಫ್ಯಾಮಿಲಿ ಇದ್ರೂ ಎಲ್ಲ ಟೈಮಲ್ಲಿ ನಾನು ಎಲ್ಲನೂ ಹೇಳ್ಕೊಳಕ್ಕಾಗಲ್ಲ, ಯುನೋ ಅಲ್ಲ. ಸೊ ಸಮ್ಟೈಮ್ಸ್ ಫ್ರೆಂಡ್ಸ್ ಹತ್ರ ಹೋಗಿ ಹೇಳಿದಾಗ ತುಂಬ, ಆಮೇಲೆ ಇನ್ನೊಬ್ಬ ಇದ್ದಾರೆ ಹುಡುಗ ಅಂತ ಫ್ರೆಂಡು, ಅವನು ಬೆಸ್ಟ್ ಫ್ರೆಂಡು. ಸೊ 3 friends ಆರ್ ಆಲ್ವೇಸ್ ಗೊತ್ತಿರೋದೆಲ್ಲರೂ. ಲೋಕಿ. ಸೊ ಅವರು ಫ್ಯಾಮಿಲಿ ಫ್ರೆಂಡು. ಸೊ 3 ಜನ. ಸೊ ಜೀವನ್ ಅಂತಾನು ಇದ್ದಾನೆ ಇನ್ನೊಬ್ಬ. ಸೊ ಇಷ್ಟು ಫ್ರೆಂಡ್ಸ್, ನಂಗೆ ತುಂಬ ಕಮ್ಮಿ ಫ್ರೆಂಡ್ಸ್ ಇರೋದು, ಎಸ್ಪೆಷಲಿ ಆಫ್ಲೈನ್ ಫ್ರೆಂಡ್ಸ್ ಇವರೆಲ್ಲ. ಎಲ್ಲೂ ನಾನು ಆನ್ಲೈನ್ ತೋರಿಸ್ಕೊಳ್ಳೋದೇ ಇಲ್ಲ. ಸೊ ಅದು ಬಿಟ್ಟರೆ ಇವಾಗ ನನಗೆ ಕ್ಲೋಸ್ ಆಗಿದ್ದು ಅಂದರೆ ಕೃಪಾ. ಸೊ ಅವಳಿಗೂ ಮೆಸೇಜ್ ಮಾಡಿ ಏನಾದರೂ ಅಂದರೆ ಅಕ್ಕ ಆರಾಮಾಗಿದ್ದೀರಾ, ಏನಾದರೂ ಓಕೆನಾ ಅಂತೆಲ್ಲ ಕೇಳ್ತಾರೆ. ಸೊ ಥ್ಯಾಂಕ್ ಯು ದಿಸ್ ಮೆನಿ ಫ್ರೆಂಡ್ಸ್ಗೆ. ವಾಟ್ ಈಸ್ ದ ಹ್ಯಾಪಿಯೆಸ್ಟ್ ಮೆಮೊರಿ ಯು ಹ್ಯಾವ್ ಫ್ರಮ್ ಯುವರ್ ಚೈಲ್ಡ್ಹುಡ್? ಅಂದರೆ ನಿನ್ನ ಚೈಲ್ಡ್ಹುಡ್ಡಲ್ಲಿ ಖುಷಿಯಾಗಿರೋ ಒಂದು ಮೆಮೊರಿ ಅಂದರೆ ಯಾವುದು? ಖುಷಿ ಅಂದರೆ ಎಲ್ಲ ಜೊತೆಗೆ ಆಟ ಆಡಿಕೊಂಡು, ಏನು ಟೆನ್ಷನ್ಸ್ ಇರಲಿಲ್ಲ ನಮಗೆ ಚಿಕ್ಕ ವಯಸ್ಸಲ್ಲಿದ್ದಾಗ. ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದು ಏನಂದರೆ ಏನೋ ಮಾಡ್ತಿದ್ದಾರೆ, ತರ್ತಾಯಿದ್ದೀವಿ, ಏನೋ ಒಂದು ಮಾಡಬೇಕು ಅನ್ನೋದು ಬಿಟ್ಟರೆ ಆರಾಮಾಗಿ ಆಟ ಆಡ್ಕೊಂಡಿದ್ವಿ. ಯಾವುದೋ ಸ್ಕೂಲ್ಗೆ ಹೋಗ್ತಿದ್ವಿ, ಬರ್ತಿದ್ವಿ, ಬರೀತಿದ್ವಿ, ಆ ಥರ ಒಂದು ಮೆಮೊರೀಸ್ ಇತ್ತು. ತುಂಬ ಮೆಮೊರೀಸ್ ಅಂದರೆ ಚೌಡೇಶ್ವರಿ ಬಸ್ಟಾಪದು ಒಂದು ಮನೆ ಇತ್ತಲ್ಲ, ಏನದು ಮತ್ತಿಕೆರೆ ಚೌಡೇಶ್ವರಿ, ಅಲ್ಲಿ ಕ್ರಿಕೆಟ್ ಎಲ್ಲ ಆಡ್ತಿದ್ವಲ್ಲ ಎಲ್ಲರೂ. ಸೊ ನಾನು ಪಿ ಯು ಇದ್ರೂ ಅಲ್ಲೆಲ್ಲ ಚಿಕ್ಕ ಹುಡುಗರು, ಅವ್ರ ಜೊತೆನೂ ಕ್ರಿಕೆಟ್ ಆಡು, ಆ ಥರ ಒಂದು ಮೆಮೊರೀಸ್ ಇದೆ. ಆಟ ಆಡ್ಕೊಂಡು ಅಷ್ಟು ಟೆನ್ಷನ್ ಇರಲಿಲ್ಲ, ಏನೋ ಆಟ ಆಡಬೇಕು, ಏನೋ ಲೈಫ್ ಲೀಡ್ ಮಾಡಬೇಕು ಅನ್ನೋ ಥರ ಇತ್ತು. Do you also feel that more the money, more the stress? ಯಾ ಅಫ್ಕೋರ್ಸ್. ನಾವು ಜಾಸ್ತಿ ದುಡ್ದಷ್ಟು ಜಾಸ್ತಿ ಸ್ಟ್ರೆಸ್ ಇರುತ್ತೆ ಅಂತ ಅನ್ಸುತ್ತೆ. ಅದು ಡಿಪೆಂಡ್ಸ್, ಅದನ್ನ ನಾವು ಡಿಸೈಡ್ ಮಾಡ್ಕೋಬೇಕು. ಸಿ ಇವಾಗ ನನಗೆ ಬೇಸಿಕ್ ಒಂದು ಅಮೌಂಟ್ ಬರ್ತಿದೆ ಅಂದರೆ ಯು ಹ್ಯಾವ್ ಟು ಡಿಸೈಡ್ ಈ ಮಂತ್ ಇಷ್ಟು ಮಾಡಬೇಕು, ಇಷ್ಟು ಸೇವಿಂಗ್ಸ್ ಮಾಡ್ಬೇಕು, ಇಷ್ಟು ದುಡಿಬೇಕು, ಇಷ್ಟೇನು ಮಾಡಬೇಕು. ಅದಾದ್ಮೇಲೆ ಮನಿ ಇಸ್ ಅಡಿಕ್ಷನ್ ಅಲ್ಲ, ಮತ್ತೆ ಅಯ್ಯೋ ಇಷ್ಟ ಆಯ್ತು, ಅದಕ್ಕೆ ನಾನು ಅದನ್ನ ಇನ್ನೂ ಜಾಸ್ತಿ ಮಾಡಬೇಕು, ಅದು ನನಗೆ ಇಲ್ಲವೇ ಇಲ್ಲ. ಮುಂಚೆ ಇತ್ತು, ಇವಾಗ ರೀಸೆಂಟ್ಲಿ ಒಂದು 3 months ಇಂದ ನಾನು ಡಿಸೈಡ್ ಆಗ್ಬಿಟ್ಟಿದ್ದೀನಿ ಜಾಸ್ತಿ ದುಡಿಬೇಕು ಅನ್ನೋದು. ನಂಗೆ ಮೈಂಡ್ ಅದು ಬಂದಷ್ಟು ನನಗೆ ನಿದ್ದೆ ಕೆಡುತ್ತೆ, ಯೋಚನೆ ಜಾಸ್ತಿ ಆಗುತ್ತೆ, ಸ್ಟ್ರೆಸ್ ಹೋಗುತ್ತೆ, ಹೆಲ್ತ್ ಹಾಳಾಗುತ್ತೆ, ಎಲ್ಲಾನು ನನಗೆ ಅಷ್ಟು ಇವಾಗಿಲ್ಲ. ಇದು ನಾನು ಕಲಿಬೇಕು, ನನಗಾಗಲ್ಲ. ಮುಂಚೆ ಇದೆ ತುಂಬ. ಇವಾಗ ನೀನು ಹೆಂಗೆ ಹೇಳ್ತೀಯ, ಅಯ್ಯೋ ಸ್ಟ್ರೆಸ್ಸು ತುಂಬ ನನಗೂ ಇತ್ತು. ದುಡ್ಡು ಮಾಡಬೇಕು, ನಾನು ಮನೆ ಮಾಡಬೇಕು, ಕಾರ್ ತೊಗೋಬೇಕು ಎಲ್ಲ ಇತ್ತು. ಇವಾಗೆಲ್ಲ ಮಾಡಿನೂ ಒಂದು ಏಜ್ ಬಂದಮೇಲೆ ಆ ಏಜಲ್ಲಿ ನೀನೇನು ಎಂಜಾಯ್ನೇ ಮಾಡಿಲ್ಲ. ಇವಾಗ ದಟ್ ಈಸ್ ವಾಟ್ ಐ ಆಮ್ ಡೂಯಿಂಗ್ ನೌ. ಸೊ ನಾನು ಚಿಕ್ಕ ವಯಸ್ಸಲ್ಲಿ ಅವಾಗೆಲ್ಲ ದುಡಿತಿದ್ದೆ. 16 years ನಾನು ಶುರು ಮಾಡಿದೆ. ಅವಾಗ ನಂಗೆ ಆಪ್ಷನ್ಸ್ ಇತ್ತು, ಮಾಡಬೇಕು, ಅದು ಇದು ಕಲಿಬೇಕು. ಅವಾಗ ಏನೂ ಮಾಡೋಕ್ಕಾಗಿಲ್ಲ. ಇವಾಗ ನಾನು ಈ ಏಜಲ್ಲಿ ಏನೋ ಇನ್ನೊಂದು 10 ವರ್ಷ ಆದಮೇಲೆ ನಾನು ಸ್ಕೇಟಿಂಗ್ ಕಲಿಯೋಕ್ಕಾಗಲ್ಲ. ಹೇಳ್ತಿರೋದು ಬೇರೆದೇನಾದರೂ ಮಾಡಬೇಕು ಅನ್ನೋ ಒಂದು ಕಲಿಬೇಕು. ಬಟ್ ಕಲಿಬಹುದು, ಬಟ್ ಯು ನೀಡ್ ಟು ಫಿಸಿಕಲಿ ಬಿ ಸ್ಟ್ರಾಂಗ್ ಫಾರ್ ಇಟ್. ಬಟ್ ಇಟ್ಸ್ ಅಬೌಟ್ ಹೇಳಕ್ಕಾಗಲ್ಲ ನಮ್ಮ ಹೆಲ್ತ್ ಕಂಡೀಷನ್ ಹೆಂಗೆ ಅಂತ ನೀನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ವಲ್ಲ. ಹೆಂಗೆ ಹೆಲ್ತ್ ಕಂಡೀಷನ್ ಹೆಂಗೆ ಹೋಗುತ್ತೆ. ಸೊ ಇಫ್ ಯು ಆರ್ ಫಿಟ್ ಆಲ್ಸೋ ಯು ಕಾಂಟ್ ಡೂ ಆಲ್ ಥಿಂಗ್ಸ್. ಕರೆಕ್ಟ್ ಅಲ್ಲ. ಇವಾಗ ನಾನು ಬಾಲಿಗೆ ನಮ್ಮ ಫ್ಯಾಮಿಲಿಗೆ ಅದಕ್ಕೆ ಕರ್ಕೊಂಡು ಹೋಗಿದ್ದು. ಬಾಲಿಗೆ ಹೋದಾಗ ಐ ರಿಯಲೈಸ್ ನಾವು ಒಂದು ಬೆಟ್ಟ ಹತ್ಬೇಕಿತ್ತು. ಬೆಟ್ಟ ಹತ್ತಿ ಕೆಳಗೆ ಇಳಿದ್ರೆ ಒಂದು ಫಾಲ್ಸ್ ತರ ಇತ್ತು.
ಇಳಿಬೇಕಿತ್ತು, ಫಸ್ಟ್ ಇಳಿಬೇಕಿತ್ತು, ಇಳಿದು ರಿವರ್ ರಾಫ್ಟಿಂಗ್ ಮಾಡಿ ಮತ್ತೆ ಹತ್ಕೊಂಡು ವಾಪಸ್ ಬರ್ಬೇಕಿತ್ತು. ಅವಾಗ ನಮ್ಮ ಅಪ್ಪ ಅಮ್ಮ ತುಂಬಾ ಸ್ಟ್ರಗಲ್ ಮಾಡಿದ್ರು, ತುಂಬಾ ಹತ್ತಕ್ಕೆ ಆಗದಿರೋ ಅಷ್ಟು ಅವರು ಒದ್ದಾಡಿದ್ರು. ಅವಾಗ ನನ್ಗನ್ಸಿದ್ದು ಏಜ್ ಆಗಕ್ಕೆ ಮುಂಚೆ ನಾವು ಎಷ್ಟಾಗದೆ ಸುತ್ತಬೇಕು, ಎಷ್ಟಾಗದೆ ಎಂಜಾಯ್ ಮಾಡಬೇಕು. ಬಿಕಾಸ್ ಏಜ್ ಆದ್ಮೇಲೆ ನಮ್ಮ ಹತ್ರ ದುಡ್ಡಿರುತ್ತೆ, ದುಡ್ಡಿದ್ದು ನಮ್ಮ ಹತ್ರ ಎನರ್ಜಿನೇ ಇರಲ್ಲ, ಎಲ್ಲೂ ಹೋಗಿ ಏನ್ ಮಾಡೋಕೆ ಎನರ್ಜಿ ಇರಲ್ಲ, ಟೈಮು ಇರುತ್ತೆ. ಬಟ್ ಸ್ಟಿಲ್ ಐ ಆಮ್ ಲೈಕ್ ಐ ನೋ ದಿಸ್ ಫ್ಯಾಕ್ಟ್, ಬಟ್ ದಟ್ ಈಸ್ ನಾಟ್ ಹ್ಯಾಪ್ನಿಂಗ್. ದಟ್ ಈಸ್ ಹೌ ಪೀಪಲ್ ಆರ್ ಸ್ಟಕ್ ಇನ್ ಅ ಲೂಪ್. ಎಲ್ಲರೂ ಒಂದು ಲೂಪಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ವೇರ್ ಯು ನೀಡ್ ಟು ಡೂ ದಿಸ್ ಎವ್ರಿ ಡೇ ಕೆಲಸ ಕೆಲಸ ಕೆಲಸ, ದುಡ್ಡು ದುಡ್ಡು ದುಡ್ಡು. ಬಿಕಾಸ್ ಅವ್ರಿಗೆ ಇದು ಕೊಡ್ಸ್ಬೇಕು, ಇವ್ರಿಗೆ ಅದು ಕೊಡ್ಸ್ಬೇಕು, ಅವ್ರಿಗೆ ಅದು ಮಾಡ್ಬೇಕು, ಇದು ಮಾಡಬೇಕು ಅನ್ನೋ ಲೂಪಲ್ಲೇ ನಾವು ನಮ್ಮ ಲೈಫ್ನೇ ಮರಿತಾ ಹೋಗ್ತೀವಿ. ಅದೇ ಆಗಿದೆ. ಅಂಡ್ ಒನ್ ಡೇ ವೆನ್ ವಿ ಆರ್ ಆನ್ ಅವರ್ ಡೆತ್ ಬೆಡ್ ವಿ ರಿಮೆಂಬರ್ ಏನು ಮಾಡಿಲ್ಲ ನನ್ನ ಲೈಫಲ್ಲಿ, ಬರೀ ದುಡ್ಡು ಮಾಡಿದ್ನಲ್ಲ ಅನ್ನೋ ತರ. ಏನು ಮಾಡಿಲ್ಲ ಅಂತಿರಲ್ಲ. ಸಿ ಯು ವಿಲ್ ಬಿ ಹ್ಯಾವಿಂಗ್ ಮೆಮೊರೀಸ್ ದಟ್ ಯು ಹ್ಯಾವ್ ಡಿಡ್. ಲೈಕ್ ನೀನು ದುಬೈಗೆ ಹೋಗಿದ್ಯಾ, ಬಾಲಿ, ಯು ಹ್ಯಾವ್ ಟೇಕನ್ ಮೆನಿ ಥಿಂಗ್ಸ್ ಆಗ್ತಿರುತ್ತೆ. ಬಟ್ ನಿಂದು ಅಂತ ಅಟ್ಲೀಸ್ಟ್ ಹೌ ಯು ಹ್ಯಾವ್ ಟು ಪ್ಲ್ಯಾನ್. 1 ಮಂತಿಗೆ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ನನ್ನ 1 ಮಂತಿಗೆ ನಾನು ಏನೇನು ಮಾಡ್ಬೇಕು ಅಷ್ಟೇ ಮಾಡೋದು. ಅದಕ್ಕಿಂತ ಎಕ್ಸ್ಟ್ರಾ ಎಫರ್ಟ್ ಅಂದರೆ ನಾನು ಏನೋ ಒಂದು ಮಾಡ್ಬೇಕು, ಅದಕ್ಕೆ ಎಕ್ಸ್ಟ್ರಾ ಎಫರ್ಟ್ ಆಗ್ತಿದೆ, ಅದು ಬಿಟ್ಟು ನಾನು ಎಕ್ಸ್ಟ್ರಾ ಮಾಡೋಕೆ ಹೋಗೋದು. ಓಕೆ, ನಿನ್ನ ಚಿಕ್ಕ ವಯಸ್ಸಲ್ಲಿ ಕನಸೇನಿದ್ದು? ವಾಟ್ ಡು ಯು ವಾಂಟೆಡ್ ಟು ಡೂ? ತುಂಬ ಕನಸುಗಳಿತ್ತು. ಸೊ ಹೋಗ್ತಾ ಹೋಗ್ತಾ ಅದೇ ಬೆಳೀತಾ 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 ಚೇಂಜ್ ಆಗಿಬಿಡುತ್ತೆ. ಫಸ್ಟು ನಾನು ಡಿಗ್ರಿಗೆ ಮುಂಚೆ ಡಿಗ್ರಿ ಪಿ ಯು ಆದಮೇಲೆ CET ಎಕ್ಸಾಮ್ ಎಲ್ಲ ಬರೆದ್ಮೇಲೆ ಫಸ್ಟು ಏರೋನಾಟಿಕಲ್ ಇಂಜಿನಿಯರಿಂಗ್ ಓದಬೇಕು ಅನ್ನೋದು ಆಸೆ ಇತ್ತು. ಹೋಗಿದ್ದೆ ಕೂಡ, ನಿಟ್ಟೆ ಮೀನಾಕ್ಷಿ ಕಾಲೇಜ್ಗೆ ಹೋಗಿ ನಾನು ಮಮ್ಮಿ ಎಲ್ಲ ಹೋಗಿ ಎಲ್ಲ ಮಾತಾಡ್ಕೊಂಡು ಇನ್ನೇನು 16 ಲಕ್ಷ ಹೇಳಿದ್ರಲ್ಲ, 28 ಲಕ್ಷ ಹೇಳಿದ್ರು. ಸೊ 28 ಲಕ್ಷ ನಮ್ಮ ಮಮ್ಮಿ ನಿನ್ನ ಜೀವನನೇ ಮುಗ್ದೋಗುತ್ತೆ ಬಾ ಅಂತ ವಾಪಸ್ ಕರ್ಕೊಂಡು ಬಂದಿದ್ರು. ದಟ್ ಟೈಮ್ ಇಟ್ ವಾಸ್ ನಾಟ್ ಸ್ಮಾಲ್ ಅಮೌಂಟ್ ಅಲ್ಲ, ತುಂಬ ಹ್ಯೂಜ್ ಅಮೌಂಟು. ಸರಿ ಆಯಿತು ಬೇಡ ಅಂದ್ಬಿಟ್ಟು ನಮ್ಮ ಮಮ್ಮಿ ಬೇಡ ಡಿಗ್ರಿನೂ ಓದ್ಬೇಡ, ಸುಮ್ಮನೆ ಏನಾದರೂ ಕೆಲ್ಸಕ್ಕೆ ಹೋಗು ಅಂದಿದ್ರು. ಸೊ ದೆನ್ ನಾನು PU ಸಮ್ಮರ್ ಹಾಲಿಡೇಸಲ್ಲಿ ಕೆಲಸ ಮಾಡಿ ಆ ದುಡ್ಡನ್ನ ನಾನು ಡಿಗ್ರಿ ಕಾಲೇಜ್ ಫೀಸ್ ಕಟ್ಕೊಂಡು ಐ ಜಾಯಿನ್. ಅದಾದಮೇಲೆ ಡಿಗ್ರಿ ಆದಮೇಲೆ MBA ಮಾಡಬೇಕು, ಇಲ್ಲ MCA ಮಾಡಬೇಕು, ಒಳ್ಳೆ ಇಂಜಿನಿಯರಿಂಗ್ ಆಗಿ ಒಂದು MNC ಕಂಪ್ನಿಯಲ್ಲಿ ಸೆಟ್ಲ್ ಆಗಿಬಿಡೋಣ ಅನ್ನೋ ಒಂದು ಥಾಟಲ್ಲಿತ್ತು. ಗ್ಯಾಪಲ್ಲಿ ಸ್ವಲ್ಪ ಹೋಟೆಲ್ ಮ್ಯಾನೇಜ್ಮೆಂಟ್ ಇಂಟ್ರೆಸ್ಟು ತುಂಬ ಇತ್ತು, ಅದನ್ನು ಕೇಳಿದ್ದೆ, ಮಾಡಿಲ್ಲ ಲೈಫಲ್ಲಿ. ಅದು ಆಸೆ ಇತ್ತು. ಆ ರಾಮಯ್ಯ ಕಾಲೇಜ್ಗೆ ಹೋಗಿ ಕೇಳ್ಕೊಂಡು ಬಂದಿದ್ದೆ ನಾನು. ಹೋಗಿ ಕೇಳಿದಾಗ ಅವಾಗ ಒಂದು 8 lakhs 9 lakhs ಇತ್ತು. ಅವಾಗ ಜಸ್ಟ್ 4 ಇಯರ್ಸ್ಗೆ, 4 ಇಯರ್ಸು 3 ಇಯರ್ಸ್ BHMಗೆ. ಇವಾಗ ನೋಡಿ 6 ಮಂತ್ಸ್ಗೆ 5 lakh. ಹೌದಾ? ಅವಾಗ ಆ್ಯಕ್ಚುಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಅವಾಗ ಮಾಡೋರಿಗೆ ವ್ಯಾಲ್ಯೂ ಇರಲಿಲ್ಲ. ತುಂಬ ಜನ ಇದೇನು ಮಾಡ್ತೀಯಾ, ಇದೇನು ಅಡುಗೆ ಮಾಡೋ ಕೆಲಸ, ಕೋರ್ಸ್ ಕಲಿತೀಯ ಅನ್ನೋ ಥರ ಇತ್ತು. ಸೊ ಅವಾಗ ಓಕೆ ಬೇಡ ಅದು ಅಂದ್ಬಿಟ್ಟು ಡಿಗ್ರಿ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಜಾಯ್ನ್ ಆದೆ. ಸೊ ಬಟ್ ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಓಕೆ, ವಾಟ್ಸ್ ದ ಸ್ಯಾಕ್ರಿಫೈಸ್ ಯು ಹ್ಯಾವ್ ಮೇಡ್ ಆ್ಯಂಡ್ ನೋ ಒನ್ ನೋಟಿಸ್? ಅಂದರೆ ನೀನು ಮಾಡಿರೋ ಸ್ಯಾಕ್ರಿಫೈಸ್ನ ನಾವು ಯಾರು ನೋಟಿಸೇ ಮಾಡಿಲ್ಲ ಅಂದರೆ ಅದು ಯಾವ ಸ್ಯಾಕ್ರಿಫೈಸ್? ವಾಟ್ ಈಸ್ ಇಟ್? ನಾನು ನೋಟಿಸ್ ಮಾಡಿಲ್ಲ ಅಂತಲ್ಲ, ಇಟ್ಸ್ ಐ ಡೋಂಟ್ ನೋ. ನೋಟಿಸ್ ಮಾಡದಿರೋ ಸ್ಯಾಕ್ರಿಫೈಸ್ ಯಾವುದು? ನಂಗೆ ಗೊತ್ತಿಲ್ಲ ಅದು ಹೆಂಗೆ ಅಂದರೆ ಹೇಳೋಕ್ಕಾಗಲ್ಲ. ನಾನು ಏನಂದರೆ ಇವಾಗ ನೀನು ಯಾರಾದರೂ ಬಂದು ಕೇಳಿಬಿಟ್ರೆ ನಾನು ಹೂ ಅಂದ್ಬಿಡ್ತೀನಿ. ನನ್ನ ಕೆಲಸ ಬಿಟ್ಟು ನಿಮ್ದು ಇಂಪಾರ್ಟೆನ್ಸ್ ಕೊಡ್ತೀನಿ, ಆ ಥರ ನಾನು. ಸೊ ಅದರಿಂದ ನನಗೆ ಅದು ನೋಟಿಸ್ ಮಾಡಿದರೋ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ಐ ಡೂ ಲೈಕ್ ದಟ್. ಇಫ್ ಸಮ್ವನ್ ಆಸ್ಕ್ ಓಕೆ ನಂಗೆ ಒಂಚೂರು ಕೆಲಸ ಮಾಡಿಕೊಡು, ನಂದು ಸ್ವಲ್ಪ ಮಾಡು ಅಂದರೆ ನಂದು ಏನೇ ಇದ್ರು ಎಲ್ಲ ಬಿಟ್ಬಿಟ್ಟು ಐ ವಿಲ್ ಡೂ ಯೋರ್ಸ್ ಅನ್ನೋ ಥರ. ಐ ಡೂ ಲೈಕ್ ದಟ್. ಐ ಆಮ್ ಲೈಕ್ ದಟ್. ಇಟ್ಸ್ ನಾಟ್ ಸ್ಯಾಕ್ರಿಫೈಸ್ ಅಂತಾರೋ, ಅದೇ ಹಂಗೆ ಇಟ್ ಈಸ್ ಅ ಸ್ಯಾಕ್ರಿಫೈಸ್ ಕೈಂಡ್ ಆಫ್ ಲೈಕ್ ದಟ್ ಐ ಆಮ್. ಸೊ ಇಟ್ಸ್ ನಾಟ್ ಓನ್ಲಿ ಫ್ಯಾಮಿಲಿ ಅಂತಲ್ಲ, ಇಟ್ಸ್ ಲೈಕ್ ವೆನ್ ಇಟ್ ಕಮ್ಸ್ ಟು ಫ್ರೆಂಡ್ಸ್. ಐ ವಾಂಟ್ ಟು ಟಾಕ್ ಅಬೌಟ್ ಫ್ಯಾಮಿಲಿ. ಫ್ಯಾಮಿಲಿ ಸ್ಯಾಕ್ರಿಫೈಸ್ which we all have not noticed. That is what I does always. Like ಇವಾಗ ಯಾರಾದರೂ ಬಂದು ಕೇಳಿದ ತಕ್ಷಣ ಆಯಿತು ಬಿಡು ನಂದು ಬಿಡು, ಫಸ್ಟ್ ಇವ್ರದ್ದು ಮಾಡ್ಬಿಡೋಣ, ಫಸ್ಟ್ ಇದು ಇಂಪಾರ್ಟೆಂಟ್ ಅವ್ರದ್ದು ಇಂಪಾರ್ಟೆಂಟ್ ಅನ್ನೋ ಥರ ಮಾಡಿಬಿಡ್ತೀನಿ. ದಟ್ ಈಸ್ ವಾಟ್ ಐ. Did you ever feel that you want to protect your family in your own way? ಅಂದರೆ you want to protect your family, ಆ ಥರ ಎಲ್ಲ ಯಾವಾಗ ಫೀಲ್ ಆಗಿತ್ತಾ ನಿನ್ನ ವೇ ಅಲ್ಲಿ? ತುಂಬ ಸತ್ಯ. ಅದೇ ಇವಾಗ ನೀನು ಇವಾಗ ಬಂದಿದ್ಯಾ, ಮುಂಚೆ ಐ ಯೂಸ್ ಟು ಡೂ ಲೈಕ್ ದಟ್ ಅಲ್ಲ. ಇವಾಗ ನೀನು ಹಿಂಗಿದೆಯೋ ಬಿಫೋರ್, ಅದೇ ಈ ಥರ ಎಲ್ಲ ಲೈಫ್ ಸ್ಟೈಲ್ ನಾನು ಕೊಟ್ಟಿಲ್ಲ. ಬಟ್ ಮುಂಚೆ ಇದ್ದಿದ್ದು ಹಾಗೆ. ಲೈಕ್ ಅವಾಗೆಲ್ಲ ತುಂಬ ಆಸೆ ಇತ್ತು, ಲೈಕ್ ನಾನು ನಮ್ಮ ಮಮ್ಮಿ ಡ್ಯಾಡಿ ಫ್ಯಾಮಿಲಿನೆಲ್ಲ ನೋಡ್ಕೋಬೇಕು. ನೀನು ಇವಾಗ ಹಿಂಗೆ ಹೇಳ್ತೀನಿ ನಮ್ಮ ಅಕ್ಕ ತಮ್ಮನಿಗೆ ಹಿಂಗೆ ಕೊಡಿಸ್ಬೇಕು, ಆ ಟೈಮಲ್ಲಿ ನನಗೂ ಅದಿತ್ತು ತುಂಬ. ವಿಚ್ ಶಿ ಆ್ಯಕ್ಚುಲಿ ಡಿಡ್. ಅಂದರೆ ವರ್ಕ್ ಮಾಡ್ಬೇಕಾದ್ರೆ ನಾವು ಇದ್ದಿದ್ದು ಒಂದು ಚಿಕ್ಕ ಶೀಟ್ ಮನೆಯಲ್ಲ, ಶೀಟ್ ಮನೆ ಅಲ್ಲ, ಅದು ಶೀಟ್ ಮನೆಯಿಂದ ಇನ್ನೊಂದು ಮನೆಗೆ ಹೋದ್ವಿ, ವಿಚ್ ವಾಸ್ ನಾರ್ಮಲ್ ಬಿಲ್ಡಿಂಗ್. ಅದು ತುಂಬ ಚಿಕ್ಕ ಮನೆ ಆ್ಯಂಡ್ ಇಟ್ ವಾಸ್ ರಿಯಲಿ ನಾಟ್ ಎ ಗುಡ್ ಏರಿಯಾ ಟು ಸ್ಟೇ. ನಮ್ಮ ಸೈಕಲ್ಲು 4 ಸೈಕಲ್ ಕದ್ದಿದ್ರು, ಆ ಥರ ಏನೇನೋ ಆಗ್ತಿತ್ತು. ಆ್ಯಂಡ್ ನಾನು ಸಾಯಿಲೆಲ್ಲ ಹಾಳಾಗಿ ಹೋಗ್ತೀವಿ, ಸಾಯಿಲ್ ಹಾಳಾಗಿ ಹೋಗ್ತಾನೆ ಅಲ್ಲಿದ್ರೆ ಅನ್ನೋ ಭಯ ಏನೇನೋ ಇರ್ತಿತ್ತು. ಆಗ ನಮ್ಮ ಅಕ್ಕ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅವಳು ಅಲ್ಲಿಂದ ಇನ್ನೊಂದು ಬೆಟರ್ ಏರಿಯಾ ಕರ್ಕೊಂಡು ಹೋದ್ಲು, ವಿಚ್ ವಾಸ್ 12,000 rupees ರೆಂಟ್. 6,000 12,000 rupees ರೆಂಟಿಗೆ ಹೋದ್ವಿ. ಅದು ಅವಳು ತೊಗೊಂಡಿದ್ದು ಸ್ಟೆಪ್ಪು. ಅಲ್ಲಿ ಹೋಗಿ ನಾನು ನನ್ನ ಕಾಂಟೆಂಟ್ ಎಲ್ಲ ಮಾಡಿದ್ದು ಆ್ಯಂಡ್ ಆಲ್ ದಟ್. ಇವನ್ ಅಡ್ವಾನ್ಸ್ ವಾಸ್ ಆಲ್ಸೋ ನಾಟ್ ನಮ್ಗೆ ಆ ಟೈಮಲ್ಲಿ ಅಡ್ವಾನ್ಸ್ ವಾಸ್ ಅ ಬಿಗ್ ಟಾಸ್ಕ್. ನಾನು ಗಾಡಿಗೆ ಅಂತ ಸೇವ್ ಮಾಡಿದ್ದೆ, ಇದು ಗೊತ್ತಿಲ್ಲ, ಮಮ್ಮಿಗೆ ಗೊತ್ತಷ್ಟೇ. ನಾನು ಸೇವ್ ಮಾಡಿ ಇಟ್ಟಿದ್ದೆ ಗಾಡಿಗೆ ಅಂತ ಒಂದು
60,000 ಏನೋ ಫುಲ್ ಸೇವಿಂಗ್ಸ್ ಮಾಡಿ, ನಾನು ಮುಂಚೆನೂ ಸೇವಿಂಗ್ಸ್ ಅದೇನೋ ಗೊತ್ತಿಲ್ಲ. ಸೊ ಸೇವ್ ಮಾಡಿ ಎಲ್ಲ ಮನೆಗೂ ಎಲ್ಲ ಕೊಟ್ಟಿನೂ ಸೇವಿಂಗ್ಸ್ ಮಾಡಿ ಇಟ್ಟಿದೆ, ಸರಿ ಗಾಡಿ ತೊಗೊಳ್ಳೋಣ ಅಂತ. ಸೊ ಆಮೇಲೆ ಸರಿ ಮನೆ ಆಗಿ ಬರ್ತಿಲ್ಲ, ಬೇಡ ಶಿಫ್ಟ್ ಮಾಡಬೇಕು ಅಂದ್ಬಿಟ್ಟು ದೆನ್ ಐ ಡಿಸೈಡೆಡ್ ಓಕೆ ಪರವಾಗಿಲ್ಲ ಗಾಡಿ ಬೇಡ ಫಸ್ಟ್, ದಟ್ ಈಸ್ ವಾಟ್ ಐ ಡು. ಸರಿ ಆಯಿತು, ಫಸ್ಟು ಅಡ್ವಾನ್ಸ್ ಅವಾಗ ಎಷ್ಟು 70,000-80,000 ಹೇಳಿದರು. ಸೊ ಇನ್ನೊಂಚೂರು ಆ ಮನೆ ಹಳೆ ಮನೆದು ಸ್ವಲ್ಪ ತೊಗೊಂಡು ಇದನ್ನು ತೊಗೊಂಡು ಸೊ ಅಲ್ಲಿ ಕೊಟ್ಟು ಆಮೇಲೆ ಮನೆಗೆ ಶಿಫ್ಟ್ ಆಗಿ, ಆ ಮನೆಗೂ ನಾನು ಏನೇನೋ ಹೊಸಾದ ಐಟಮ್ಸು ಐ ಡೋಂಟ್ ನೋ. ಆ ಟೇಬಲ್ ಆ ಸ್ಟೆಪ್ ತೊಗೊಳ್ಳೋದು ತುಂಬ ಕಷ್ಟ ಆಯ್ತು ನನಗೆ. ಐ ವಾಸ್ ಗೆಟಿಂಗ್, ನನ್ನ ಸ್ಯಾಲ್ರಿ ಎಷ್ಟು ಹೇಳೋ ಅವಾಗ 16,000, ಮನೆ ರೆಂಟ್ ಬಂದು 12,000. ಆ್ಯಂಡ್ ಅಪಾನ್ ದಟ್ ನಾನು ಪಾರ್ಟ್ ಟೈಮು ಮಾಡ್ತಿದ್ದೆ, ಫುಲ್ ಟೈಮ್ ಕೆಲಸ ಮಾಡ್ತಿದ್ದೆ ಕಂಪ್ನಿಯಲ್ಲಿ. ಅದು ಬಿಟ್ಟು HR ಇನ್ಫ್ಲುಯೆನ್ಸರ್ ಆಗಿ, ಏನಂತ ಇನ್ಫ್ಲುಯೆನ್ಸ್ ಅಂತ ಇದ್ದೀನಿ, ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ತಿದ್ದೆ, ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ತಿದ್ದೆ HR ಆಗಿ. ಸೊ ಅದು ಬಿಟ್ಟು ಹೋಮ್ ಸರ್ವಿಸು, ಎಲ್ಲ ಥರದ್ದು ಏನೇನು ವೀಕೆಂಡ್ ಬಂದರೆ ಆ ಕೆಲಸ ಈ ಕೆಲಸ, ಒಂದು ದಿವಸನೂ ಟೈಮ್ ನನಗೆ ಅಂತ ಕೊಟ್ಕೋತಿರ್ಲಿಲ್ಲ. ಜಾಸ್ತಿ ಕೆಲಸ ಸಿಕ್ಕಿದ್ರೆ ಅದೇ ಒಂದು ದುಡ್ಡು ಬರುತ್ತೆ ಅನ್ನೋದು ರೊಟೇಷನ್ ಮಾಡ್ತಿದ್ದೆ. ವಾಟ್ ಈಸ್ ದ ಹಾರ್ಡೆಸ್ಟ್ ಫೇಸ್ ಆಫ್ ಯುವರ್ ಲೈಫ್ ಯು ಕೆಪ್ಟ್ ಇಟ್ ಫಾರ್ ಯುವರ್ ಸೆಲ್ಫ್? ಅಂದರೆ ನಿನ್ನ ಲೈಫಲ್ಲಿ ಹಾರ್ಡೆಸ್ಟ್ ಫೇಸು ನಿನ್ನಲ್ಲೇ ಇಟ್ಟಿದ್ದೆ, ಏನು ಹೇಳಿಲ್ಲ? ಸ್ಟಿಲ್ ನೋ ಇಟ್ ಈಸ್ ಲೈಕ್ ತುಂಬ ಕಷ್ಟನೇ, ಇಟ್ಸ್ ನಾಟ್ ಈಸಿ. ಮೇ ಬಿ ನನಗೆ ಹಂಗೆ ಅನಿಸ್ತಿದೆ, ಆಗ್ತಿಲ್ಲ ನನಗೆ. ಇಟ್ ಟೇಕ್ಸ್ ಟೈಮ್, ಬಟ್ ಟೈಮ್ ತೊಗೊಳುತ್ತೆ. ದಟ್ ವಾಸ್ ದ ಹಾರ್ಡೆಸ್ಟ್ ಫೇಸ್. ಲೈಕ್ ಐ ಕುಡ್ ನಾಟ್, ಅದು ಹೇಳ್ಕೊಳೋಕ್ಕೂ ಆಗ್ತಿಲ್ಲ, ರಿಯಾಕ್ಟ್ ಮಾಡೋಕ್ಕಾಗ್ತಿಲ್ಲ, ಹೆಂಗಪ್ಪ ಅನ್ನೋದು ಇರಲಿಲ್ಲ. ಸೊ ದಿಸ್ ಇಸ್ ವಾಟ್, ಇಟ್ಸ್ ನಾಟ್ ಈಸಿ ಟು ಗೆಟ್ ಔಟ್ ಆಫ್ ದಟ್ ಮ್ಯಾರೇಜ್ ಡಿವೋರ್ಸ್. ಓಕೆ, ಬಟ್ ಇಟ್ಸ್ ನಾಟ್ ಈಸಿ ಡಿವೋರ್ಸ್. ಡೈರೆಕ್ಟ್ಲಿ ಯಾರೂ ಅಷ್ಟೇ ಡಿವೋರ್ಸಿಗೆ ಹೋಗಬೇಡಿ, ಇಟ್ಸ್ ನಾಟ್ ಈಸಿ. ಇವಾಗ ಜನ್ರೇಷನ್ ಹೆಂಗಾಗಿದೆ ಅಂದರೆ ತುಂಬ ಡಿವೋರ್ಸ್ ಲೈಕ್ ಎಲ್ಲ ಯಾರೇ ನೋಡಿದ್ರು ಡಿವೋರ್ಸ್ ಇಸ್ ಲೈಕ್ ಹಿಂಗಾದ್ರೆ ಬ್ರೇಕಪ್ ಥರ ಆಗಿಬಿಟ್ಟಿದೆ. ನೋ, ರಿಮೆಂಬರ್ ಅಟ್ಲೀಸ್ಟ್ ಆ ಒಂದು ಮೆಮೊರೀಸ್ನ ಕುತ್ಕೊಂಡು ಯೋಚನೆ ಮಾಡಿ. ನೀವಿಬ್ಬರು ಜೊತೆಗೇನೆ ಲೈಫ್ ಶುರು ಮಾಡಿದ್ರಿ, ತುಂಬ ಕನ್ಸುಗಳು ಇಟ್ಕೊಂಡು ಶುರು ಮಾಡಿದ್ರಿ. ಬ್ರೇಕಪ್ಗೂ ಡಿವೋರ್ಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ಡೋಂಟ್ ಕಂಪೇರ್. ಇಫ್ ಸಮ್ಮನ್ ಈಸ್ ಗೆಟಿಂಗ್ ಡಿವೋರ್ಸ್ ಆರ್ ಡಿವೋರ್ಸ್ಡ್ ಆಗಿದ್ರು, ಡೋಂಟ್ ಟೆಲ್ ದಟ್ ಗೋ ಮೂವ್ ಆನ್. ಅದೆಲ್ಲ ಇದ್ದಿದೆ, ಇವಾಗಿನ ಡಿವೋರ್ಸ್ ಈಸಿ ಆಗಿದೆ. ಇಟ್ಸ್ ಓಕೆ, ಮೇ ಬಿ ಎಲ್ಲರಿಗೂ ಈಸಿ ಅನಿಸ್ಬೋದು. ತುಂಬ ಜನ ಹೇಳಿದ್ದಾರೆ ಡಿವೋರ್ಸ್ ಇವಾಗೆಲ್ಲ ಕಾಮನ್ ಆಗಿದೆ, ನೀನು ಯಾಕೆ ಯೋಚನೆ ಮಾಡ್ತೀಯಾ? ಎಲ್ಲರಿಗೂ ಕಾಮನ್ ಆಗಿರ್ಬೋದು, ಕೆಲವೊಬ್ರಿಗೆ ಹಂಗಿರಲ್ಲ. ಹ್ಯಾವ್ ಯು ಎವರ್ ಫೇಸ್ ಡಿಸ್ರೆಸ್ಪೆಕ್ಟ್ ಬಿಕಾಸ್ ಆಫ್ ಯು ಆರ್ ಡಿವೋರ್ಸ್ಡ್? ಯಾರು ಡಿಸ್ರೆಸ್ಪೆಕ್ಟ್ ಮಾಡಿದಾರಾ? ಯಾವುದೋ ಒಂದು 2-3 ಇವೆಂಟ್ಗೆ ಹೋಗಿದ್ದೆ, ಮೇಲಿಂದ ಕೆಳಗಡೆ ನೋಡ್ತಾರೆ, ಅರ್ಶಿನ ಕುಂಕುಮ ಅದೆಲ್ಲ ಕೊಡಲ್ಲ, ಅದು ತುಂಬ ನೋವಾಗುತ್ತೆ. ಎಲ್ಲದು ನಾನೇ ಹೋದಾಗ ತಾಳಿ ಅರ್ಶಿನ ಕುಂಕುಮ ಅಂದರೆ ನಾನಿರೋದು ಹಿಂಗೆ ಅಂತನೋ ಗೊತ್ತಿಲ್ಲ. ವೆನ್ ಎವರ್ ವಿ ಗೋ, ಯುನೋ ಅಲ್ಲ, ಹೆಣ್ಮಕ್ಳು ಫಂಕ್ಷನ್ಸ್ಗಳೆಲ್ಲ ಇದ್ದಾಗ ಹೋದಾಗ ಮುಂದ್ಗಡೆ ಆಮೇಲೆ ಬನ್ನಿ ಅಂತ ನಿಲ್ಲಿಸೋದು ಎಲ್ಲ ತುಂಬ ಆಗಿದೆ. ಅಲ್ಲ, ಯಾರಾದರೂ ರೇಗಿಸಿದಾರಾ, ಏನಾದ್ರು ಹೇಳಿದಾರಾ? ರೇಗಿಸೋದಿಲ್ಲ, ದ ಬಿಹೇವಿಯರ್ ವಿಲ್ ಗೆಟ್ ಟು ನೋ. ನೋಡೋರಿ, ಐ ಹರ್ಡ್ ಫ್ರಮ್ ಸಮ್ವನ್, ಯಾರೋ ಒಂದ್ಸರಿ ಬೈಕಲ್ಲಿ ಹೋಗ್ಬೇಕಾದ್ರೆ ಏನೋ ಹೇಳ್ಬಿಟ್ಟು ಹೋದ್ರು. ಅದೇ ಇವಳೊಬ್ಳು ಗಂಡ ಬಿಟ್ಟವಳು ಅಂತಾರಲ್ಲ, ಅದು. ನನಗೆ ನಮ್ಮ ಅಕ್ಕ ಜೊತೆ ಯಾರೊಬ್ರು ಫ್ರೆಂಡ್ ಹೋದಾಗ, ಕೃಪಾ ಅವ್ರೆ ಅನ್ಸುತ್ತೆ, ಅವರು ಯಾರೋ ಒಬ್ರು ಫ್ರೆಂಡ್ ಹೇಳಿದ್ರು, ಹಿಂಗೆ ಯಾರೋ ಒಬ್ರು ರೇಗಿಸ್ಬಿಟ್ಟು ಹೋಗ್ಬಿಟ್ರು ಅಂತ. ಗಂಡ ಬಿಟ್ಟವರು ಆ ಥರ ಎಲ್ಲ ಯಾರೋ ಮಾತಾಡಬಾರ್ದು. ಇಟ್ಸ್ ರಾಂಗ್. ಯು ಡೋಂಟ್ ನೋ ಏನಾಗಿದೆ ನನ್ನ ಲೈಫಲ್ಲಿ, ಯಾಕೆ ಬಿಟ್ಟಿದ್ದೀವಿ, ಏನಾಗಿದೆ ಯಾರಿಗೂ ಗೊತ್ತಿಲ್ಲ. ಹೌ ಕ್ಯಾನ್ ಯು ಕಮೆಂಟ್? ನಂಗೆ ಇನ್ನೂ ಕಮೆಂಟ್ಸ್ ಬರುತ್ತೆ, ತುಂಬ ವರ್ಸ್ಟ್ ಕಮೆಂಟ್ಸ್ ಇನ್ನೂ ಇದೆ ನನ್ನ ಯೂಟ್ಯೂಬ್ ಕಮೆಂಟ್ಸಲ್ಲಿ. ತುಂಬ ವಲ್ಗರ್ ವರ್ಡ್ಸ್. ಆ ಹೆಣ್ಣು ಹುಡುಗಿಗೆ ಬೈತಾರೆ. ಈ ಥರ ವರ್ಡ್ಸ್ ಯಾರು ಸುಮ್ಮನೆ ಗೊತ್ತಿಲ್ಲದೆ ಬೈಬೇಡಿ, ಕಮೆಂಟ್ಸ್ ಹಾಕ್ಬೇಡಿ. ಗಂಡ ಬಿಟ್ಟೋಳು, ನೀನು ಇನ್ನೊಬ್ಳಿಗೆ ಇಟ್ಕೊ, ಆ ಥರ ಎಲ್ಲ ವರ್ಡ್ಸ್ ಹೆಂಗೆ? ಆಲ್ರೆಡಿ ನಾವು ಒಂದು ಪೇನಲ್ಲಿ ಹೋಗ್ತಾ ಇರ್ತೀವಿ, ಫುಲ್ ಒಂದು ಪೇನಲ್ಲಿ ಇರ್ತೀವಿ. ಅದರಲ್ಲೂ ಇದ್ದಿದ್ದು ಆ ಕಮೆಂಟ್ಸ್ ನೋಡಿದಾಗ ನಾವೇನೂ ತಪ್ಪೇ ಮಾಡಿಲ್ಲ, ಯಾಕೆ ಈ ಥರ ಕಮೆಂಟ್ಸ್ ಹಾಕ್ತಿದ್ದೀರಾ? ನಾನು ಎಲ್ಲೂ ಹೇಳ್ಕೊಂಡೇ ಇಲ್ವಲ್ಲ ನನ್ನ ಸ್ಟೋರಿ. ಸ್ಟಿಲ್ ಯಾಕೆ ನೀವು ಕಮೆಂಟ್ಸ್ ಹಾಕ್ತೀರಾ? ನಾನೆಲ್ಲೂ ಹೇಳ್ಕೊಂಡೇ ಇಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ಹೇಳಿಲ್ಲ, ಯೂಟ್ಯೂಬಲ್ಲಿ ಹೇಳಿಲ್ಲ, ಎಲ್ಲೂ ನಾನು ಏನೂ ಹೇಳೇ ಇಲ್ಲ. ನಂದು ಹಿಂಗಾಗಿದೆ ಈ ಥರ ಸ್ಟೋರಿ, ಐ ಹ್ಯಾವ್ ಸ್ಟೋರಿ, ಬಟ್ ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ನಂಗೆ ಹೇಳ್ಕೊಡೋಕ್ಕೂ ಇಷ್ಟ ಇಲ್ಲ. ನಾನು ಪಬ್ಲಿಕ್ ಮಾಡೋಕ್ಕೆ ಇಷ್ಟ ಇಲ್ಲ. ಹಂಗೆ ಮಾಡೋಂಗಿದ್ದಿದ್ರೆ ಯಾವಾಗೋ ಮಾಡಿ ನಾನು ವ್ಯೂಸ್ ತೊಗೊಂಡು ಏನೋ ಮಾಡ್ಬೋದಾಗಿತ್ತು. ಬಟ್ ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಪರ್ಸನ್. ನನ್ನ ಕಷ್ಟದಿಂದ ಐ ನೋ, ನನ್ನ ಕಷ್ಟಪಟ್ಟರೆ ನನ್ನ ಲೈಫಲ್ಲಿ ನಾನು ಚೆನ್ನಾಗಿರೋದು. ಈಸಿಯಾಗಿ ಎಲ್ಲನೂ ಸಿಗಲ್ಲ.
ಸೊ ಅದರಿಂದ ಈ ಥರ ಈ ಲೈಫ್ನ ಚೂಸ್ ಮಾಡಿ ಹಿಂಗೆ ಬದುಕ್ತಾ ಇದ್ದೀನಿ. ಸುಮ್ಮನೆ ಎಲ್ಲನೂ ಕಮೆಂಟ್ ಮಾಡಬೇಡಿ ಗೊತ್ತಿಲ್ಲದೇನೆ. ದಟ್ಸ್ ಓಕೆ. ಒಂದು ಸ್ವಲ್ಪ ಚಿಕ್ಕ ಜಾಗ, ಬೇಜಾರು ಮಾಡ್ಕೋಬೇಡಿ. ವೆರಿ ಸ್ಟ್ರಾಂಗ್. ಓಕೆ, ಈಗ ಸ್ವಲ್ಪ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇವ್ರು ಹೇಳ್ತಿದ್ದಾರೆ ಟಿಶ್ಯೂ ಇಲ್ಲ ನಮ್ಮದು, ಅಷ್ಟು ಬಜೆಟ್ ಫ್ರೆಂಡ್ಲಿ ಶೋ, ಟಿಶ್ಯೂ ಕೊಡೋಕ್ಕೂ ಇಲ್ಲ. ಒಂದ್ಸಕ್ಕೆ ಟಿಶ್ಯೂ ಇದೆಯಾ? ಸಾರಿ ಗೈಸ್, ಬಜೆಟ್ ತುಂಬ ಕಮ್ಮಿ ಇತ್ತು, ಏನೋ ತಂದು ಹಾಕ್ಬಿಟ್ಟಿದ್ವಿ, ಒಂದು ಶೋ ಮಾಡೋಣ ಅಂತ ಮಾಡ್ತಿದ್ದೀವಿ, ಶ್ಯಾಮ್ ಟಾಕ್ಸ್ ಅಂತ. ಸಾರಿ ಸೀಮಾ ಸೋನು ಅವರೇ, ಟಿಶ್ಯೂ ಇಲ್ಲ, ನೀವು ನಿಮ್ಮ ಕೈಯಲ್ಲೇ ಒರೆಸ್ಕೊಡಿ ಪ್ಲೀಸ್. ಬಟ್ you have inspired a lot of people. You have inspired a lot of women who are struggling, who are not happy in their life, and they are ಈಗ ತುಂಬ ಜನ ಡಿ ಎಮ್ಸು ಮಾಡ್ತಾರೆ ನನಗೆ ಇವಾಗೂ ಅಷ್ಟೇ. ಮ್ಯಾಮ್ ನೀವು ಹೆಂಗಿದ್ದಿಂದ ಆಚೆ ಬಂದ್ರಿ, ಅದು ಇನ್ನೊಂದು ಏನಂದರೆ ಹೇಳ್ತಾರೆ, ಮ್ಯಾಮ್ ನಂದು ನನ್ನ ಹಸ್ಬೆಂಡು ಪ್ರಾಬ್ಲಮ್ ಆಗಿದೆ, ನೀವು ಸಾಲ್ವ್ ಮಾಡಿ ಅಂತಾರೆ. ಗೈಸ್ ಟು ಬಿ ಆನೆಸ್ಟ್ ನಂದೇ ತುಂಬ ಜನ ಇನ್ನೊಂದು ಏನಂತ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹ್ಯಾಪಿ ಇದ್ದಿದ್ದಕ್ಕೆ ತುಂಬ ಜನ ನಾನು ಇನ್ಸ್ಪೈರ್ ಆಗಿ ನಾನು ಸೀಮಾ ಸೋನು ಇಂಡಿಪೆಂಡೆಂಟ್ ಆಗಿರೋದು ಈಸಿ ಅಲ್ಲ. ಇಂಡಿಪೆಂಡೆಂಟ್ ಈಸ್ ಲೈಕ್ ಫೈನಾನ್ಷಿಯಲಿ ಬೇರೆ, ಕರಿಯರ್ ಬೇರೆ. ಸೊ ವಿನ್ ಇಟ್ ಕಮ್ಸ್ ಟು ಎಮೋಷ್ನಲಿ ಆ್ಯಂಡ್ ಪರ್ಸನಲ್ ಲೈಫ್ ಇಸ್ ಡಿಫ್ರೆಂಟ್. ಡೋಂಟ್ ಮಿಕ್ಸ್ ಅಪ್ ವಿತ್ ದಿಸ್. ಕರಿಯರ್ ಇಸ್ ಕರಿಯರ್, ಪರ್ಸನಲ್ ಲೈಫ್ ಇಸ್ ಕರಿಯರ್. ಸೊ ಆ್ಯಸ್ ಶಿ ಈಸ್ ಟೆಲ್ಲಿಂಗ್, ಶಿ ಈಸ್ ಇನ್ಫ್ಲುಯೆನ್ಸರ್, ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾರೆ. ಶಿ ಹ್ಯಾಸ್ ಟು ಬಿ ಹ್ಯಾಪಿ. ಮನೆಗೆ ಬಂದಮೇಲೆ ಡೋರ್ ಲಾಕ್ ಆದಮೇಲೆ ಕಣ್ಣಲ್ಲಿ ನೀರು ಬರ್ತಿದ್ಯೋ, ಅಳ್ತಿದ್ದಾರೋ, ಇಲ್ಲ ಕೂಗಾಡ್ತಿದ್ದಾರೋ, ಇಲ್ಲ ಏನು ಫೀಲ್ ಆಗ್ತಿದ್ಯೋ, ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆಚೆಗಡೆ ವರ್ಲ್ಡಲ್ಲಿ ಶಿ ನೀಡ್ಸ್ ಟು ಬಿ ಹ್ಯಾಪಿ, ಶಿ ನೀಡ್ಸ್ ಟು ಬಿ ಲೈವ್ಲಿ, ಶಿ ನೀಡ್ಸ್ ಟು ಪ್ರೆಸೆಂಟ್ ಹರ್ ಸೆಲ್ಫ್ ಗುಡ್. ಸೊ ದಟ್ ಈಸ್ ಹೌ ದ ಪ್ರೊಸೆಸ್ ಇಸ್. ದಿಸ್ ಫೀಲ್ಡ್ ಇಸ್ ಲೈಕ್ ದ್ಯಾಟ್. ನಾವು ಒಳಗೆ ಬಂದಮೇಲೆ ನಮ್ಮ ಲೈಫಲ್ಲಿ ಏನಿದೆ ಅದು ನಮಗೆ ಮಾತ್ರ ಗೊತ್ತಿರುತ್ತೆ. ಆಚೆಗಡೆ ಜನ ಬರೀ ಆಚೆ ಇರೋದು ಮಾತ್ರ ನೋಡಿ ಗ್ಲೋರಿಫೈ ಮಾಡಿ ನಾವು ಇವ್ರ ಥರ ಖುಷಿಯಾಗಿರ್ಬೋದು ಅಂತ ಸ್ಟೆಪ್ಸ್ ತೊಗೊಳ್ತಾರೆ. ಸೊ ಎವ್ರಿಥಿಂಗ್ ನೀಡ್ಸ್ ಟು ಬಿ ಕ್ಯಾಲ್ಕುಲೇಟೆಡ್. ಇಫ್ ಶಿ ಹ್ಯಾಸ್ ಟೇಕನ್ ಅ ಸ್ಟೆಪ್ ಇನ್ ಹರ್ ಲೈಫ್, ಶಿ ಮೈಟ್ ಹವ್ ಟೇಕನ್ ಅ ಲಾಟ್ ಆಫ್ ಟೈಮ್. ತುಂಬ ಟೈಮ್ ತೊಗೊಂಡಿರಬೇಕು ಆ ಸ್ಟೆಪ್ನ ತೊಗೊಳಕ್ಕೆ. ಸೊ ಅದು ಬಿಟ್ಟರೆ ಇಷ್ಟು ಈಸಿಯಾಗೆಲ್ಲ ಮಾಡೋಕ್ಕಾಗಲ್ಲ. ಸೊ ಅದೊಂದು ಹೇಳ್ತೀನಿ, ಡೋಂಟ್ ಟೇಕ್ ಸ್ಟೆಪ್ಸ್ ಇನಿಷಿಯಲಿ. ಟೇಕ್ ಟೈಮ್. ಆ್ಯಂಡ್ ಡೋಂಟ್ ಸಿ ಸೋಷಿಯಲ್ ಮೀಡಿಯಾ ನೋಡಿ ಇವಾಗ ತುಂಬ ಜನ ನಂಗೆ ಹೇಳ್ತಾರೆ, ನಿಮ್ಮ ಥರನೇ ನಾನು ಆಗ್ತೀನಿ, ನಾನು ಡಿವೋರ್ಸ್. ನೋ, ಯೋರ್ ಲೈಫ್ ಇಸ್ ಡಿಫ್ರೆಂಟ್. ಆ್ಯಂಡ್ ನನ್ನ ಪರ್ಸ್ನಲ್ ಏನಾಗಿದೆ ಯಾರಿಗೂ ಗೊತ್ತೇ ಇಲ್ಲ. ದಟ್ ಒಂದು ಪಾರ್ಟ್ ಬಿಟ್ಟರೆ ಇಂಟರ್ನಲ್ಲಿ ಏನಾಗಿದೆ ಯಾರಿಗೂ ಐಡಿಯಾನೇ ಇಲ್ಲ. ನಾನು ಎಲ್ಲೂ ಹೇಳ್ಕೊಂಡಿಲ್ಲ ನನ್ನ ಬಗ್ಗೆ ಇದುವರೆಗೂ. ನನ್ನ ಸ್ಟೋರಿಲಿರಲಿ ಏನೂ ಹೇಳಿಲ್ಲ. ನಾನು ಹಿಂಗೆ ನಡೀತಿದೆ, ಹಿಂಗೆ ಪ್ರೊಸೀಜರ್ ಆಗ್ತಿದೆ, ಎಲ್ಲೂ ನಾನು ಹೇಳ್ಕೊಂಡು ಇಲ್ಲ, ಹೇಳಿದ್ದು ಇಲ್ಲ. ಇಲ್ಲಿ ನಾವು ಕೂತ್ಕೊಂಡು ಯಾವ ವ್ಯಕ್ತಿ ಮೇಲೂ ಹೇಟ್ ಸ್ಪ್ರೆಡ್ ಮಾಡ್ತಿಲ್ಲ. ನೀವು ದಯವಿಟ್ಟು ಯಾವ ವ್ಯಕ್ತಿ ಮೇಲೂ ಹೇಟ್ ಸ್ಪ್ರೆಡ್ ಮಾಡಬೇಡಿ. ದೇ ಆರ್ ಗುಡ್ ಇನ್ ದೇರ್ ಪ್ಲೇಸ್, ಶಿ ಈಸ್ ಗುಡ್ ಇನ್ ಹರ್ ಪ್ಲೇಸ್. ಅಂದರೆ ಒಬ್ಬೊಬ್ರ ಲೈಫಲ್ಲಿ ಒಬ್ಬೊಬ್ರು ವಿಲನ್ ಇರ್ತಾರೆ. ಈಗ ನನ್ನ ಲೈಫಲ್ಲಿ ಒಬ್ರು ವಿಲನ್ ಆಗಿದ್ರೆ ಅವ್ರ ಲೈಫಲ್ಲಿ ನಾವು ವಿಲನ್ ಆಗಿರ್ತೀವಿ. ಸೊ ಆ ಥರ ಅವ್ರವ್ರ ಪರ್ಸ್ಪೆಕ್ಟಿವ್ ಅವ್ರವ್ರಿಗಿರುತ್ತೆ. ವಿ ಆರ್ ನಾಟ್ ಸಿಟ್ಟಿಂಗ್ ಹಿಯರ್ ಆ್ಯಂಡ್ ಪ್ರಮೋಟಿಂಗ್ ಹೇಟ್. ಪ್ಲೀಸ್ ಡೋಂಟ್ ಶೋ ಹೇಟ್ ಕಾಮೆಂಟ್, ಡೋಂಟ್ ಶೋ ಎನಿಥಿಂಗ್. ಮೇ ಬಿ ಆದರೆ ನಮ್ಮ ಕಡೆಯಿಂದ ಇನ್ನೂ ಜಾಸ್ತಿ ಲವ್ ಕೊಡಿ. ಸೀಮಾ ಸೋನು ಅಂತ ಒಂದು ಹಾರ್ಟ್ ಹಾಕಿ, ಶೋ ಲವ್, ಶೋ ಸಪೋರ್ಟ್ ಟು ವಾಟ್ ಎವರ್ ದೇ ಆರ್ ಡೂಯಿಂಗ್ ಟು ಅದರ್ ಪರ್ಸನ್. ಐ ಆಮ್ ಟಾಕಿಂಗ್ ಅಬೌಟ್ ಮೈ ಪಾಸ್ಟ್, ಹರ್ ಪಾಸ್ಟ್, ಎನಿವನ್ಸ್ ಪಾಸ್ಟ್. ಡೋಂಟ್ ಗೋ ಆ್ಯಂಡ್ ಸ್ಕೋಲ್ಡ್ ದೆಮ್, ಅಬ್ಯೂಸ್ ದೆಮ್. ದಟ್ ಈಸ್ ನಾಟ್ ರೈಟ್. ನಾವು ಅದನ್ನ ಮಾಡಿದ್ರೆ ನಾವೇ ಮಾಡಬೇಕಿತ್ತು, ಅದನ್ನ ನಾವೇ ಮಾಡ್ತಿಲ್ಲ ಅಂದಮೇಲೆ ನೀವು ಪ್ಲೀಸ್ ಡೋಂಟ್ ಡೂ ಇಟ್. ಬಿಕಾಸ್ ಅದು ನೋಡಿ ನಮ್ಗೆ ಇನ್ನೂ ಹರ್ಟ್ ಆಗುತ್ತೆ. ಇವ್ರು ಯಾಕೆ ಹಿಂಗೆ ಕಮೆಂಟ್ ಹಾಕ್ಬಿಟ್ರು, ಇವ್ರಿಗೆ ತಪ್ಪಲ್ವಾ ಅನ್ನೋ ಥರ ಫೀಲ್ ಆಗುತ್ತೆ. ದಟ್ ವಾಸ್ ಒನ್ ರಿಕ್ವೆಸ್ಟ್ ಐ ವಾಂಟೆಡ್ ಟು. ಇನ್ನೊಂದು 3-4 ಕ್ವಶನ್ ಇದೆ ನಮ್ಮ ಸೀಮಾ ಸೋನು ಅವ್ರ ಹತ್ರ. ಬನ್ನಿ ಕೇಳೋಣ. ಸೀಮಾ ಸೋನು ಅವರೇ, ನೀವೇ ನಿಮಗೆ ಏನಾದ್ರು ಕ್ವಶನ್ ಇದ್ರೆ ಕೇಳಿ ಅಂದರೆ ಕೇಳಿಬಿಡ್ತೀವಿ. ಆಫ್ ಕ್ಯಾಮ್ರಾ ಹೇಳಿ. ಏನು ಕ್ವಶನ್ಸ್ ಇಲ್ಲ, ನೀವೇ ಕೇಳಿ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಹೌ ಡಿಡ್ ಯು ಚೇಂಜ್ ಯುವರ್ ಸೆಲ್ಫ್? ಅಂದರೆ ಯೂಸ್ ಟು ನಾಟ್ ಗೆಟ್ ರೆಡಿ, ಮೇಕಪ್ ಮಾಡ್ತಿರ್ಲಿಲ್ಲ, ಲಿಪ್ಸ್ಟಿಕ್ ಹಾಕ್ತಿರ್ಲಿಲ್ಲ, ಕೂದಲು ಸೆಟ್ ಮಾಡ್ಕೋತಿರ್ಲಿಲ್ಲ, ಯಾವುದೋ ನೈಟ್ ಪ್ಯಾಂಟ್ ನೈಟ್ ಟಿ ಶರ್ಟಲ್ಲಿ ಓಡಾಡ್ತಿದ್ದೆ. ಸಡನ್ನಾಗಿ ಚೇಂಜ್ ಆದೆ ಲುಕ್ ವೈಸ್ ಆ್ಯಂಡ್ ಕ್ಯಾರಿಂಗ್ ಯುವರ್ ಸೆಲ್ಫ್, ಎವ್ರಿಥಿಂಗ್. ಹೌ ಡಿಡ್ ದಟ್ ಹ್ಯಾಪನ್? ಅದೇನು ಗೊತ್ತಾ, ದಟ್ ಈಸ್ ವಸ್ತು. ಇವಾಗ ಇನ್ನೊಂದೇನಂದರೆ ನಾವು ಆಚೆ ಓಡಾಡ್ತಾ ಇರ್ತೀವಿ. ಮುಂಚೆ ಅಂದರೆ ಸ್ವಲ್ಪ ಅಷ್ಟೊಂದೆಲ್ಲ ಇರಲಿಲ್ಲ. ಕಂಪ್ನಿ ವರ್ಕ್ ಫ್ರಮ್ ಹೋಮ್ ಇತ್ತು. ಸೊ ಅದರಿಂದ ಅಲ್ಲಿ ಒಳಗಡೆನೇ, ಮನೆ ಒಳಗಡೆ ಇರೋದಲ್ವಾ, ಹೆಂಗಾದರೂ ಇರೋದು ಅಂತಿತ್ತು. ಸೊ ಇವಾಗ ನಾವು ಐ ಸ್ಟಾರ್ಟೆಡ್ ಗೋಯಿಂಗ್ ಔಟ್ಸೈಡ್, ಹ್ಯಾವ್ ಟು ಕಮ್ಯುನಿಕೇಟ್ ವಿತ್ ದ ಪೀಪಲ್. ನ್ಯೂ ಜನ ನೋಡ್ತೀನಿ. ಆ ಒಂದು ಜಾಗಕ್ಕೆ ತಕ್ಕಂಗೆ ನಾವು ರೆಡಿಯಾಗಿ ಹೋಗೋದಂತೂ ನಾನು ಇನ್ಸ್ಪೈರ್ ಆಗಲೇಬೇಕು. ಸೊ ಇನ್ಸ್ಪೈರ್ ನನಗಿಂತ ಏನು ಗೊತ್ತಾ, ಲೈಕ್ ಫಸ್ಟು ನಾನು ಡಯಟ್ ಮಾಡಿದೆ. ಸೊ ಅಲ್ಲೊಂದು ಕಾನ್ಫಿಡೆಂಟ್ ಬಂತು. ಮುಂಚೆ ವೇಟ್ ಗೇನ್ ಇದ್ದಿದ್ದನ್ನ ವೇಟ್ ಲಾಸ್ ಆಗಿದೆ, ಕಾನ್ಫಿಡೆಂಟ್ ಬಂತು. ಓಕೆ, ಸೊ ಇದನ್ನೇ ಮಾಡ್ಬೋದು ಅಂದರೆ ನಾನು ಇನ್ನೂ ಬೆಟರ್ ಮಾಡ್ಕೋಬೋದು. ಮುಂಚೆ ಏನು ಚೆನ್ನಾಗೇನಿರಲಿಲ್ಲ, ಚೆನ್ನಾಗೇ ಇದ್ದೆ. ಕ್ಯಾರಿ ಅದನ್ನೇ ಹಾಕೋ ಬಟ್ಟೆಗಳು ಗೊತ್ತಾಗ್ತಿರ್ಲಿಲ್ಲ, ಏನು ಗೊತ್ತಿದ್ರು ನಾನು ಬಿಡು ಅಂತ ಕೇರ್ಲೆಸ್ ಆಗಿ ಲೇಸಿಯಾಗಿ ಇರ್ತಿದ್ದೆ. ಸೊ ಹೌ ಇಂಪಾರ್ಟೆಂಟ್ ಇಸ್ ಇಟ್ ಅಂದರೆ ವೆರಿ ಇಂಪಾರ್ಟೆಂಟ್. ಈಗ ಜನ ಹೇಳ್ತಾರೆ, ನಾನು ಯಾಕೆ ಹೊಸ ಬಟ್ಟೆ ಖರ್ಚು ಮಾಡಲಿ, ನನಗೆ ಬಟ್ಟೆ ಖರ್ಚು ಮಾಡಲಿ, ನಾನು ಯಾಕೆ ನನ್ನ ಅಂದರೆ ದೇ ಡೋಂಟ್ ಕೇರ್ ಅಬೌಟ್ ಇಟ್. ಈಗ ಯಾರ್ಯಾರು ಫೀಮೇಲ್ಸ್ ನೋಡ್ತಾ ಇದ್ರೆ
ಮನೇಲಿ ಇರ್ತಾರೆ, ವರ್ಕ್ ಫ್ರಮ್ ಹೋಮ್, ಹೌಸ್ ವೈಫ್ ಆಗಿರ್ತಾರೆ, ಅವರೆಲ್ಲ ಇರ್ತಾರಲ್ಲ, ವಾಟ್ ಡು ಯು ಟೆಲ್ ಅವ್ರಿಗೇನು ಹೇಳ್ತೀರಾ ನೀವು? ಎಷ್ಟು ಇಂಪಾರ್ಟೆಂಟು ಅವ್ರನ್ನ ಅವರು ಚೆನ್ನಾಗಿ ಡ್ರೆಸ್ಅಪ್ ಆಗಿ ಚೆನ್ನಾಗಿ ಪ್ರೆಸೆಂಟ್ ಮಾಡೋದು, ಮನೇಲೇ ಇದ್ರೂ ಚೆನ್ನಾಗಿ ಪ್ರೆಸೆಂಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ? ತುಂಬ ಇಂಪಾರ್ಟೆಂಟ್. ಇವಾಗ ನಾವೇ ಇವಾಗ ನೋಡಿ, ನಾವು ನಾರ್ಮಲ್ ಬಟ್ಟೆ ಹಾಕೊಂಡ್ರೆ ನಾವೇನು ಹಿಂಗೆ ಇದ್ದೀವಾ ಅನ್ನೋ ಥರ. ಇವಾಗ ಬೇರೆ ಯಾರೋ ಬರ್ತಾರೆ ಆಪೋಸಿಟ್ಟು, ಚೆನ್ನಾಗಿ ರೆಡಿಯಾಗಿರ್ತಾರೆ, ನಾವು ಚೆನ್ನಾಗಿರ್ತೀವಿ, ಬಟ್ ಆ ಕಾನ್ಫಿಡೆಂಟೇ ಇರಲ್ಲ, ಓ ಹಿಂಗೆ ಅನ್ನೋ ಥರ. ಸೊ ನಾವು ಯಾವಾಗಲೂ 24/7 ನಾವು ಮಲ್ಗೋ ಟೈಮಲ್ಲೂ ಚೆನ್ನಾಗಿ ಸ್ಕಿನ್ ಕೇರ್ ಮಾಡಿಕೊಂಡು ಚೆನ್ನಾಗಿ ಔಟ್ಫಿಟಾಗಿ ಮಲ್ಕೊಂಡ್ರೆ ನೆಕ್ಸ್ಟ್ ಡೇ ನಿಮಗೂ ಚೆನ್ನಾಗಿದ್ದೀವಿ ಅನ್ನೋ ಒಂದು ಕಾನ್ಫಿಡೆಂಟ್ ಬರುತ್ತೆ. ಸೊ ಎವ್ರಿ ಟೈಮ್ ಯು ವಿಲ್ ಕ್ಯಾರಿ ದ ಕಾನ್ಫಿಡೆಂಟ್. ಸೊ ದಟ್ ಈಸ್ ವೈ ವಿ ಹ್ಯಾವ್ ಟು ವೇರ್ ಗುಡ್ ಔಟ್ಫಿಟ್. ಇಟ್ಸ್ ನಾಟ್ ಅಬೌಟ್ ಎಕ್ಸ್ಪೆನ್ಸಿವ್ ಅಂತಲ್ಲ. ಸೊ ಈ ಥರ ಔಟ್ಫಿಟ್ಸ್ ಎಕ್ಸ್ಪೆನ್ಸಿವ್ ದುಡ್ಡು ಕೊಟ್ಟು ನಾವು ಹಾಕಿದ್ರೇ ಚೆನ್ನಾಗಿ ಕಾಣಿಸ್ತೀವಿ. ಇಟ್ಸ್ ಆಲ್ ಅಬೌಟ್ ಕಲರ್. ನನಗೂ ಮುಂಚೆ ಗೊತ್ತೇ ಆಗ್ತಿಲ್ಲ ಯಾವ ಔಟ್ಫಿಟ್ ಕಲರ್ ಕಾಂಬಿನೇಷನ್ ಹಾಕಿದ್ರೆ ನಾನು ಚೆನ್ನಾಗಿ ಕಾಣಿಸ್ತೀನಿ ಅಂತ ಏನೂ ಗೊತ್ತೇ ಆಗ್ತಿರ್ಲಿಲ್ಲ. ಸೊ ಇವಾಗ ಒಂಚೂರು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು, ಓಕೆ ನಾನು ಯಾವ ಕಲರ್ ಹಾಕಿದ್ರೆ ನಾನು ಚೆನ್ನಾಗಿ ಕಾಣಿಸ್ತೀನಿ ನನ್ನ ಸ್ಕಿನ್ಗೆ. ಸೊ ಅದರಿಂದ ಸ್ವಲ್ಪ ನನಗೆ ನಾನೇ ಇನ್ಸ್ಪೈರ್ ಆಗ್ತಿದ್ದೆ, ಓಕೆ ನಾನು ಚೆನ್ನಾಗಿರಬೇಕು, ಅದಕ್ಕೆ ನಾನು ಹಾಕೋಬೇಕು ಅನ್ನೋ ಥರ. ಎಸ್, ದಟ್ ಸೊ ಐ ರೀಸೆಂಟ್ಲಿ ರೆಡ್ ಆ್ಯಂಡ್ ವಾಚ್ ದ ರೀಲ್, ಐ ಗೆಸ್. ಅವ್ರು ಹೇಳ್ತಾರೆ, ಇಫ್ ಯು ವಾಂಟ್ ಟು ಬಿಕಮ್ ಅ ಮಿಲಿಯನಿಯರ್, ಬಿಹೇವ್ ಲೈಕ್ ಅ ಮಿಲಿಯನಿಯರ್ ಆ್ಯಂಡ್ ಡ್ರೆಸ್ಅಪ್ ಲೈಕ್ ಅ ಮಿಲಿಯನಿಯರ್. ಅಂದರೆ ಅಷ್ಟು ಖರ್ಚು ಮಾಡಬೇಕಾಗಿಲ್ಲ. ನೀವು ಮಲ್ಕೋಬೇಕಾದ್ರೆ ನೀವು ಹಾಕೋ ಬಟ್ಟೆ ಏನು ಬಟ್ಟೆ ಹಾಕೋತಿರಲ್ಲ, ಅದನ್ನ ಹಾಕೊಂಡು ನೀವು ಆಚೆ ಹೋಗೋಷ್ಟು ಕಾನ್ಫಿಡೆಂಟ್ ಆಗಿರಬೇಕು. ಆ ಥರ ಬಟ್ಟೆ ಹಾಕೊಂಡು ಮಲ್ಕೋಬೇಕು. ಬಿಕಾಸ್ ನೀವು ನಿಮ್ಮನ್ನ ನೋಡ್ತಿರಲ್ಲ, ನೀವು ನೋಡಿದಾಗ ನೀವು ಚೆನ್ನಾಗಿ ಕಾಣಿಸಿದ್ರೆ ನಿಮ್ಗೆ ಇನ್ನೂ ಕಾನ್ಫಿಡೆನ್ಸ್ ಬರುತ್ತೆ ಲೈಫಲ್ಲಿ. ನೀವು ತುಂಬ ನಿಮಗೆ ನೀವು ಕಾನ್ಫಿಡೆನ್ಸ್ ಕೊಟ್ಕೊಂಡಿಲ್ಲ ಅಂದರೆ ನಾವು ಯಾವಾಗಲೂ ನಮ್ಮ ಕೆಳಗಾಗೆ ನೋಡ್ತೀವಿ. ನಾವು ಏನೂ ಇಲ್ಲ ಅಂದ್ಕೊಂಡೇ ನೋಡ್ತೀವಿ. ನಾವು ಏನೋ ಒಂದು ಅಂತ ನಮ್ಗೆ ಅನಿಸ್ಬೇಕು ಅಂದರೆ ವಿ ನೀಡ್ ಟು ಪ್ರೆಸೆಂಟ್ ಅವರ್ ಸೆಲ್ಫ್ ರಿಯಲಿ ನೈಸ್ ಟು ಅವರ್ ಸೆಲ್ಫ್, ನಾಟ್ ಫಾರ್ ಅದರ್ಸ್. ಫಸ್ಟ್ ನಮಗೆ ನಾವು ಇದೆ ಬಬ್ಲು, ಅದೆಲ್ಲ ಟೈಮಲ್ಲೂ ಆಗಲ್ಲ. ಇಟ್ಸ್ ನಾಟ್ ಅಬೌಟ್ ಇವಾಗ ನಾವು ಹೇಳ್ಬೋದು ಓಯ್ ನೀವು ಹಿಂಗಿರಿ ಹಂಗಂತ. ಇಟ್ಸ್ ಅಬೌಟ್ ಲೈಕ್ ಎಲ್ಲ ಫೀಮೇಲ್ಸು ಅದೇ ಥರ ಸಿಚುಯೇಷನ್ಸ್ ಇರಲ್ಲ. ಸೊ ದಟ್ ಈಸ್ ವಾಟ್ ನಾನು ಅದಕ್ಕೆ ಹೇಳಿದ್ದು. ಇನ್ಸ್ಪೈರ್ ಆಗಿ ಬಟ್ಟೆ ತೊಗೊಂಡು ಹಾಕೊಳ್ಳಿ ಅಂತಲ್ಲ. ಇವಾಗ ಸಿಚುಯೇಷನ್ ಮಗು ಆಗಿರುತ್ತೆ, ಏನೂ ಇರಲ್ಲ ಪಾಪ. ಅಂಥವ್ರಿಗೆಲ್ಲ ಏನು ಹೇಳೋಕ್ಕಾಗುತ್ತೆ, ಹೆಂಗೆ ಕ್ಯಾರಿ ಮಾಡೋಕ್ಕಾಗುತ್ತೆ? ವಿ ಕಾಂಟ್ ಸೇ ಎನಿಥಿಂಗ್ ಅಲ್ವಾ. ಇಟ್ಸ್ ಆಲ್ ಅಬೌಟ್ ದ ಸಿಚುಯೇಷನ್. ಅಷ್ಟೇ. ಇಟ್ಸ್ ಆ ಟೈಮಲ್ಲಿ ನಾನು ಹೇಳೋದು ಯಾರಿಗೆ ಅಂದರೆ, ಇಫ್ ಯು ಆರ್ ಮೇಕಿಂಗ್ 15,000, 20,000, 30,000 a month, keep 2,000-3,000 rupees for your outfit, because that is really really important guys. ಜನ ಜಡ್ಜ್ ಮಾಡೋದೆ, ಜನ ನಮಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅಂತ ಡಿಸೈಡ್ ಮಾಡೋದೇ ನಮ್ಮನ್ನ ನೋಡಿ. ಈಗ ಒಂದು ಯಾರು ಗೊತ್ತಿಲ್ದಿರೋ ಜಾಗಕ್ಕೆ ಹೋಗ್ಬಿಡ್ತೀವಿ. ನನಗೂ ಆ ಥರ ಎಲ್ಲ ತುಂಬಾ ಸತ್ಯ ಆಗಿದೆ. I'll tell you, ಯಾರು ನಮ್ಗೆ ಗೊತ್ತೇ ಇಲ್ಲ ಆ ಜಾಗಕ್ಕೆ ಹೋಗಿದ್ದೀವಿ ಆಯ್ತಾ. ಅವ್ರು ನಮ್ಮನ್ನ ನೋಡಿದಾಗ ಫಸ್ಟ್ ನಾವು ಯಾರು ಅನ್ನೋದು ನಮ್ಗೆ ಅವ್ರಿಗೆ ಗೊತ್ತಿರಲ್ಲ, ನಮ್ಗೆ ಯಾರು ಅಂತ ಅವ್ರಿಗೆ ಗೊತ್ತಿರಲ್ಲ. ಬಟ್ ನಮ್ಗೆ ನೋಡೋದೇ ನಮ್ಮ ಬಟ್ಟೆ, ನಾವು ಹೆಂಗಿದ್ದೀವಿ, ನಾವು ಹೆಂಗೆ ಗ್ರೂಮ್ಡ್ ಆಗಿದ್ದೀವಿ, ಅದ್ರ ಮೇಲೆ ನಮ್ಗೆ ರೆಸ್ಪೆಕ್ಟ್ ಕೊಡೋಷ್ಟು. ಇವನಿಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅನ್ನೋದನ್ನ ನಮ್ಮನ್ನ ನೋಡಿ ಡಿಸೈಡ್ ಮಾಡ್ತಾರೆ. ಇದು ನಾನು ಕಲ್ತಿದ್ದು ಎಲ್ಲಿ ಗೊತ್ತಾ? ಸ್ಯಾಮ್ಸಂಗಲ್ಲಿ ಒಂದು ಈವೆಂಟ್ಗೆ ಹೋಗಿದ್ದೆ ನಾನು ಶೂಟ್ ಮಾಡೋಕ್ಕೆ. ಅಲ್ಲಿ ಇಂಡಿಯಾದು ಎಲ್ಲ ಕ್ರಿಯೇಟರ್ಸ್ ಬಂದಿರೋ, ದೊಡ್ಡ ಕ್ರಿಯೇಟರ್ಸ್. ಐ ವೋರ್ ಅ ಕ್ರೇಜಿ ಔಟ್ಫಿಟ್ ಆಯ್ತಾ. ಐ ಔಟ್ ಸ್ಟ್ಯಾಂಡರ್ಡ್ ಎವ್ರಿ ಒನ್. ನನಗೆ ಸ್ಯಾಮ್ಸಂಗ್ ಹೆಡ್ ಎಲ್ಲ ಕರೆದ್ಬಿಟ್ಟು ಯುವರ್ ಔಟ್ಫಿಟ್ ವಾಸ್ ಕ್ರೇಜಿ, ಸಕ್ಕರ ಕಾಣಿಸ್ತಾ ಇದ್ರಿ ಅಂತ. ನನಗೆ ಔಟ್ಫಿಟ್ಟಿಂದ ರೆಸ್ಪೆಕ್ಟ್ ಸಿಕ್ಕಿದ್ದು. ನಾನೊಂದು ನಾರ್ಮಲ್ ಜಾಕೆಟ್, ಟಿ ಶರ್ಟ್, ಪ್ಯಾಂಟ್ ಹಾಕೊಂಡು ಹೋಗಿದ್ರೆ, ವಿಚ್ ಇಸ್ ಎಕ್ಸ್ಪೆನ್ಸಿವ್, ಕ್ರೇಜಿ ಆಗಿದ್ರು ಪರವಾಗಿಲ್ಲ, ತುಂಬ ಎಕ್ಸ್ಪೆನ್ಸಿವ್ ಆಗಿದ್ರು ಪರವಾಗಿಲ್ಲ, ನಾನು ಕ್ರೇಜಿಯಾಗಿ ಕ್ಯಾರಿ ಮಾಡಿರಲಿಲ್ಲ, ನಾನು ಚೆನ್ನಾಗಿ ಕಾಣಿಸಿರಲಿಲ್ಲ ಅಂದರೆ ನನಗೆ ಆ ರೆಸ್ಪೆಕ್ಟ್ ಕಮ್ಮಿ ಆಗಿರೋದು. ಸೊ ಔಟ್ಫಿಟ್ ರೆಸ್ಪೆಕ್ಟ್ ಇಸ್ ರಿಯಲಿ ಇಂಪಾರ್ಟೆಂಟ್. ಅಂದರೆ ಔಟ್ಫಿಟ್ ನೋಡಿ ರೆಸ್ಪೆಕ್ಟ್ ಕೊಡ್ತಾರೆ. ನಿಮ್ಮ ಬಜೆಟಲ್ಲೇ ಎಷ್ಟಾಗುತ್ತೆ ಅಷ್ಟು ಒಳ್ಳೆ ಬಟ್ಟೆ ಹಾಕಕ್ಕೆ ಸ್ಟಾರ್ಟ್ ಮಾಡಿ. ನೀವು ನಿಮ್ಮ ಅಕ್ಕಪಕ್ಕ ಜನರನ್ನು ಇನ್ಸ್ಪೈರ್ ಮಾಡಿ. ಅದನ್ನೇ ನಾನು ಹೇಳಿದ್ದು. ಇವಾಗ ನಮ್ಮ ಹತ್ರ ಇದ್ದಾಗ ಏನೋ ಮಾಡ್ತೀವಿ, ಇಲ್ದಿರೋ ಟೈಮಲ್ಲಿ ಅಷ್ಟೇ ನಾವು ಮ್ಯಾನೇಜ್ ಅಷ್ಟೇ ಅಂತ ಹೇಳಿದ್ನ. ಇಲ್ದಿರೋ ಟೈಮಲ್ಲಿ ಮ್ಯಾನೇಜ್ ಮಾಡಿ. ನಮ್ಮ ಅಪ್ಪ ನಂಗೆ ಹೇಳ್ತಾ ಇದ್ರು, ನಿನ್ನ ಹತ್ರ ಏನಿದೆ ಅದರಲ್ಲೇ ನೀನು ಮ್ಯಾನೇಜ್ ಮಾಡಬೇಕು ಅಂತ. ಅವಾಗಲೂ ಅದೇನೆ, ನಾನು ಯಾವುದೋ ಒಂದು ಬಟ್ಟೆ ಯಾರೋ ಒಬ್ರು ಗಿಟ್ಟಿದ್ನೆಲ್ಲ ಹಾಕೊಂಡೆ ಮ್ಯಾನೇಜ್ ಮಾಡ್ತಾ ಇದ್ದೆ. ಅವಾಗಲೇ ನಮ್ಮ ಫ್ರೆಂಡ್ ಸರ್ಕಲ್ ನಾನು ಔಟ್ ಸ್ಟ್ಯಾಂಡ್ ಆಗ್ತಿದ್ದೆ. ಸ್ವಲ್ಪ ಫುಲ್ ಹಿಂಗೆ ಟೈಟ್ ಪ್ಯಾಂಟು, ಪೆನ್ಸಿಲ್ ಪ್ಯಾಂಟು, ಫುಲ್ ಟೈಟ್ ಬಟ್ಟೆ ಎಲ್ಲ ಹಾಕೊಂಡು ಏನೋ ಒಟ್ಟಿನಲ್ಲಿ ಇವ್ನು ಬಟ್ಟೆ ಸಗದಾಗ ಆಗ್ತಾನಪ್ಪ ಅಂತ ಅವಾಗಲೇ ಹೇಳ್ತಾ ಇದ್ರು ನನಗೆ. ಲಿಟ್ರಲಿ ನನ್ನ ಫೇಸ್ಬುಕ್ ಫೋಟೋಸ್ ಎಲ್ಲ ನೋಡಿದ್ರೆ, ನೀನು ಬಟ್ಟೆ ಸಗದಾಗ ಆಗ್ತೀಯ ಮಗ ಅಂತ. ನನ್ನ ಹತ್ರ ಏನು ಬಟ್ಟೆ ನಂದು ಅಲ್ವೇ ಅಲ್ಲ, ನಮ್ಮ ಅಪ್ಪ ಅಮ್ಮ ಕೊಡ್ಸಿದ್ದು ಅಲ್ವೇ ಅಲ್ಲ, ಯಾರೋ ನಂಗೆ ಇದಾಗಲ್ಲ, ಹಿಂಗೆ ಆಗಲ್ಲ ಅಂತ ಕೊಟ್ಟಿರೋ ಬಟ್ಟೆಗಳನ್ನ ನಾನು ಮ್ಯಾನೇಜ್ ಮಾಡ್ತಿದ್ದೆ. ಸೊ ಯು ನೀಡ್ ಟು ಲರ್ನ್ ದಟ್ ಅಂತ ಅಷ್ಟೇ. ಮದುವೆ ಆಗಬೇಕು ಅಂತಿದ್ಯಾ? ಏನು ಕತೆ? ಸದ್ಯಕ್ಕಿಲ್ಲ. ನನ್ಗೇನು ಅನ್ಸುತ್ತೆ ಗೊತ್ತಾ, ಮದುವೆ ಆಗೋದು ಈಸಿ, ಸಿಕ್ಬಿಡ್ತಾರೆ, ಮಾಡ್ಕೊಡೋದು ದೊಡ್ಡದಲ್ಲ. ನಾನು ಆ ಪರ್ಸನ್ ಬಂದ್ರೂ I should be capable of accepting his past, and he should be capable of accepting my past. I want to completely come out of that. ನನಗೆ ಒಂದೊಂದು ಸತಿ ಸಬ್ಕಾನ್ಷಿಯಸ್ ಮೈಂಡಲ್ಲೆಲ್ಲ ಬರ್ತಾ ಇರುತ್ತೆ. ಸೊ ಅದೆಲ್ಲ ಸ್ವಲ್ಪ ನೆಕ್ಸ್ಟ್ ವರ್ಷ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ವರ್ಷ ನಮ್ಮ ಅಕ್ಕ ಮದುವೆ. ನೀನು ಹೇಳ್ದಂಗೆ ನೆಕ್ಸ್ಟ್ ಇಯರ್ ಓಕೆ, ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ನಾನು ನೆಕ್ಸ್ಟ್ ಇಯರ್ ಕಾಂಟೆಂಟ್ ಸಾರ್ಟೆಡ್ ಗೈಸ್. ನೆಕ್ಸ್ಟ್ ಇಯರ್ ಹೋಲ್ ವರ್ಷಕ್ಕೆ ನೆಕ್ಸ್ಟ್ ಇಯರ್ ಕಾಂಟೆಂಟ್ ಸಾರ್ಟೆಡ್ ಗೈಸ್. ಅಕ್ಕ ಮದುವೆ, ಲೆಟ್ಸ್ ಗೋ. ಹಬ್ಬ ಆಗುತ್ತೆ ನೋಡಿ, ಹಬ್ಬ. ಓಕೆ, ಸೊ ಅದು ಬಿಟ್ರೆ ಏನಾದ್ರು ಹೇಳೋದಿದ್ಯಾ?
ಏನೂ ಇಲ್ಲ. ಬಟ್ ಬಟ್ಟೆ ಬಗ್ಗೆ ಹೇಳ್ತೀನಿ, ಐ ಆಮ್ ಸೋ ಹ್ಯಾಪಿ. ಲೈಕ್ ನನಗೆ ಇನ್ನೂ ಒಂದು ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ಕಾಲೇಜಲ್ಲಿ ಯೂನಿಫಾರ್ಮ್ ಕಟ್ಟೋಕ್ಕೂ ಫೀಸ್ ಇರಲಿಲ್ಲ ನನ್ನ ಹತ್ರ. ನನ್ನ ಕಾಲೇಜ್ ಫ್ರೆಂಡ್ಸ್ ಸ್ವಲ್ಪ ಇರೋರು ಪೇ ಮಾಡಿದ್ರು, ಒಂದು 5,000 ಅಷ್ಟೇ. ಆವಾಗ 5,000 ಯೂನಿಫಾರ್ಮಿಗೆ. ಒಂಥರ ನನ್ನ ತುಂಬ ಚೀಪಾಗಿ ಟ್ರೀಟ್ ಮಾಡಿಬಿಟ್ರು, ಅಷ್ಟು ವರ್ಸ್ಟಾಗಿ ಟ್ರೀಟ್ ಮಾಡಿಬಿಟ್ರು. ದುಡ್ಡು ಕೊಡು ವಾಪಸ್. ಕೊಟ್ಟಿಲ್ವಾ ಅಂದರೆ ಹೆಂಗೆ ಅಂದರೆ ಕಾಲೇಜಲ್ಲಿ ಇವಾಗ ನೀನು ನನಗೆ ಹೆಲ್ಪ್ ಮಾಡ್ತೀಯ ಅಂದರೆ ನಿನ್ನನ್ನು ಶಿಷ್ಯ ಆಗಿರಬೇಕು. ಹಾಂ, ನೀನೇನು ಹೇಳಿದ್ರು ನಾನು ಕೇಳಬೇಕು. ಆ ಥರ ದೇ ಯೂಸ್ ಟು ಡೂ. 5,000ಗೆ ನಂಗೆ ಇನ್ನೂ ಅದು ಅನಿಸುತ್ತೆ. ಇವಾಗ ನಂದೇ ರೀಸೆಂಟ್ಲಿ 5 lakh ನಾನು 1 ರೂಪಾಯಿನೂ ನಾನೇ ಕಟ್ಕೊಂಡಿರೋದು ಸರ್ಟಿಫೈಡ್ ಆಗಿದ್ದು. ಐ ಆಮ್ ಸೋ ಹ್ಯಾಪಿ. ನಾನು ಯಾವಾಗಲೂ ಒಂದ್ಸರಿ ಕೋರ್ಟೆಲ್ಲ ಆಗ್ದಾಗೆಲ್ಲ ಯೋಚನೆ ಮಾಡ್ತಾ ಇದ್ದೆ, ಆ 5,000ಗೆ ಎಷ್ಟು ನನಗೆ ಚೀಪಾಗಿ ಟ್ರೀಟ್ ಮಾಡಿದ್ರಲ್ಲ ಒಂದು ಯೂನಿಫಾರ್ಮ್ ಹಾಕುವಾಗೆಲ್ಲ. ಆ ಒಂದು ಯೂನಿಫಾರ್ಮ್ಗೋಸ್ಕರ ಎಲ್ಲ ಟೈಮ್ ಹಿಂಗಿರಲ್ಲ. ಇವತ್ತು ನಾನು ಎಷ್ಟು ಚೆನ್ನಾಗಿದ್ದೀನಿ, ನನಗೆ ನಾನು ಬದುಕ್ತಾ ಇದ್ದೀನಿ, ನನಗೆ ನಾನೇ ಫೀಸ್ ಕಟ್ಕೊಂಡು ಐ ಆಮ್ ಡೂಯಿಂಗ್ ಅಗೇನ್ ನ್ಯೂ ಲೈಫ್, ನ್ಯೂ ಸ್ಟಾರ್ಟಪ್. ಸೊ ಐ ಫೀಲ್ ಹ್ಯಾಪಿ ಫಾರ್ ದಟ್. ಒಂದು ಕಾಲೇಜ್ ಟೈಮಲ್ಲಿ ಯಾರೂ ಹೆಲ್ಪ್ ಮಾಡಿದೆ, ನಾನು ಮಾಡಿದೆ. ಬಟ್ ಥ್ಯಾಂಕ್ ಯು ಅದು ತೋರಿಸಿದ್ದಕ್ಕೆ. ಬಟ್ ಇವತ್ತು ಅದನ್ನು ಗ್ಯಾಪ್ಸ್ಕೋತಾ ಇರ್ತೀನಿ ಅವಾಗ. ಸೊ ಐ ಜಸ್ಟ್ ವಾಂಟ್ ಟು ಶೇರ್ ದಿಸ್. ನನ್ನ ಬಿಹೇವಿಯರಲ್ಲಿ ಯು ಹ್ಯಾವ್ ಸೀನ್ ಮೀ ಫ್ರಮ್ ಚೈಲ್ಡ್ಹುಡ್ ಆಸ್ ಸಮೀರ್, ಆಸ್ ಬಬ್ಲು. ಸಮೀರ್ ಬೇರೆ, ಬಬ್ಲು ಇಂದ ಯು ಹ್ಯಾವ್ ಸೀನ್ ಮೀ ಫ್ರಮ್ ದಿಸ್ ಸ್ಮಾಲ್ ಕಿಡ್. ಹ್ಯಾವ್ ಐ ಬಿಕಮ್ ಈಗೋಯಿಸ್ಟಿಕ್? ಹ್ಯಾವ್ ಐ ಚೇಂಜ್ ಇನ್ ಎನಿ ವೇ? ಏನಾದರೂ ಈಗೋ ಜಾಸ್ತಿ ಆಗ್ಬಿಟ್ಟಿದ್ಯಾ? ಏನಾದರೂ ಆಟಿಟ್ಯೂಡ್ ಗಾಂಚಲಿ ಜಾಸ್ತಿ ಆಗಿದೆ ಅನ್ಸುತ್ತೆ? ಇಲ್ಲ ಆ ಥರ ಬಿಹೇವಿಯರ್ ಡೌನ್ ಟು ಅರ್ಥ ಇದೆಯಾ? ಇಟ್ಸ್ ಆಲ್ ಅಬೌಟ್ ಡೌನ್ ಟು ಅರ್ಥೇ ಇರುತ್ತೆ. ಯಾರೂ ವಾಂಟೆಡ್ಲಿ ಮಾರಲ್ಲ. ಅದೊಂದು ಒಬ್ರೊಬ್ರು ಇರ್ತಾರೆ, ದುಡ್ಡಿಲ್ಲ ಅಂದಿದ ತಕ್ಷಣ ಕೆಲವೊಬ್ರು ಇರ್ತಾರೆ, ಇಲ್ಲ ಅಂದ್ರೂ ಪಾಕೆಟಲ್ಲಿ ಬಿಲ್ಡಪ್ ಕೊಡೋರು ಇರ್ತಾರೆ. ಸೊ ಯೋರ್ ಸಿಚುವೇಶನ್ ಹೆಂಗೆ ಅಂದರೆ, ನೀನು ಯಾವುದೋ ಒಂದು ಇರ್ತೀಯ ಜಾಗದಲ್ಲಿ, ಯು ಡೋಂಟ್ ವಾಂಟ್ ಟು ಡೂ ಇಂಟೆನ್ಷನ್ಲಿ. ಏನೋ ಒಂದು ಯಾರೋ ಬಂದು ಕೇಳಿದಾಗ ಮಾತಾಡ್ತೀಯ, ಇರಿಟೇಟ್ ಆದಾಗ ಅಫ್ಕೋರ್ಸ್ ಯು ಹ್ಯಾವ್ ಟು ರಿಯಾಕ್ಟ್. ಸೊ ಪೀಪಲ್ ಹೆಂಗೆ ಜಡ್ಜ್ ಮಾಡ್ತಾರೆ, ಇವನಿಗೆ ದುರಹಂಕಾರ. ನನಗೆ ತುಂಬ ಜನ ಕಾಲ್ ಮಾಡಿ ಹೇಳ್ತಾರೆ, ನಿನ್ನ ತಮ್ಮ ಫೋನೇ ಎತ್ತಲ್ಲ ಅಂತೆ, ಹಿಂಗೆಲ್ಲ ಹೋದಾಗ ಓಕೆ ಇಲ್ ಬಿ ಬ್ಯುಸಿ ಅಂದ್ರೆ ಬಿಡಮ್ಮ. ನನಗೆ ಎಷ್ಟೊಂದು ಜನ ಫೋನ್ ಮಾಡಿ ನಿನಗೆ ಬಿಡಮ್ಮ ಇವಾಗೇನು ದೂರ. ನಾನಂದೆ ನಮಗೇನು ದುರಹಂಕಾರ ಇಲ್ಲ, ಹಂಗಿದ್ರೆ ಫೋನೇ ಎತ್ತಲ್ಲ ನಾವು. ನಿನಗೂ ಈ ಥರ ಆಗಿರುತ್ತೆ ಎಕ್ಸ್ಪೀರಿಯನ್ಸ್, ಕರೆಕ್ಟ್ ಅಲ್ಲ? ಸೊ ಕಾಲ್ ಮಾಡ್ತಾರೆ, ಏನಮ್ಮ ನಿನ್ನ ತಮ್ಮ ಫೋನೇ ಎತ್ತಲ್ಲ ಅಂತಾನೆ, ಫುಲ್ ಆ್ಯಟಿಟ್ಯೂಡ್ ಇವಾಗ, ಅವ್ನು ಬಿಡಮ್ಮ ಅಂತಾರೆ. ಸೊ ಯಾರು ವಾಂಟೆಡ್ಲಿ ಮಾಡಲ್ಲ. ನನ್ನ ಗರ್ಲ್ ಫ್ರೆಂಡ್ ಕಾಲ್ ಎತ್ತಕ್ಕೆ ಟೈಮ್ ಇಲ್ಲ. ಸೊ ಇಟ್ಸ್ ನಾಟ್ ಅಬೌಟ್ ವಾಂಟೆಡ್ಲಿ ಯಾರೂ ಮಾಡಲ್ಲ, ನೆಸೆಸರಿಲಿ ಯಾರೂ ಮಾಡಲ್ಲ, ಕರೆಕ್ಟ್ ಅಲ್ವಾ? ಇವಾಗ ನಿನಗೂ ಆದರೆ ನನಗೂ ಆ ಥರ ಆಗಿರುತ್ತೆ. ರೀಸೆಂಟಾಗಿ ಸ್ವಲ್ಪ ಹೈಪ್ ಆದಾಗ ಟೇಸ್ಟ್ ವಿತ್ ಸೋನುದೆಲ್ಲ ಸ್ವಲ್ಪ ಹೈಪ್ ಆಯ್ತಲ್ಲ, ತುಂಬ ಚೆನ್ನಾಗಿ ವೀಡಿಯೋಸ್ ಬಂದಾಗ ನಾನು 1-2 ಕಾಲ್ಸ್ ಎತ್ತಿದ್ದೆ. ನೀನು ಬಿಡಮ್ಮ ಫುಲ್ ಬ್ಯುಸಿ, ಏನು ಫುಲ್ ಸೆಲೆಬ್ರಿಟಿ ಆಗಿಬಿಟ್ಟಿದ್ಯಾ, ಇರಲಿ ಎಲ್ಲ ಟೈಮ್ ಅಂದರೆ ಆ ಥರ ಏನೂ ಇಲ್ಲ. ಆವಾಗಲೇ ಅವ್ರು ಬ್ಯಾಡಾಗಿ ಟ್ರೀಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಇಟ್ಸ್ ನಾಟ್ ಎಲ್ಲ ಟೈಮಲ್ಲಿ ಹಂಗೆ ಇರಲ್ಲ. ನೀವು ಆ ಸಿಚುವೇಶನ್ಗೆ ಬಂದಾಗ ನೀವು ಅದು ಎಕ್ಸ್ಪೀರಿಯನ್ಸ್ ಮಾಡಿದಾಗೆ ಗೊತ್ತಾಗೋದು ಅನ್ನೋದು. ಸೊ ಯು ಆರ್ ನಾಟ್ ಬಿಕಮ್ ಈಗೋಸ್ಟಿಕ್. ನಾವೇನು ಫೀಲ್ಡಲ್ಲಿ ಇದ್ದೀವಲ್ಲ, ಅವರು ಸೇಮ್ ಫೀಲ್ಡ್, ನಾವು ಸೇಮ್ ಫೀಲ್ಡಲ್ಲಿ ಇರೋದು. ಅವರ್ ಬ್ರೈನ್ ಶುಡ್ ಆಲ್ವೇಸ್ ಬಿ ಪ್ರೊಸೆಸಿಂಗ್ ಸಮಥಿಂಗ್. ಏನಾದ್ರು ಒಂದು ಯೋಚನೆ ಮಾಡ್ತಾನೆ ಇರ್ತೀವಿ, ತಲೆ ಓಡ್ತಾನೆ ಇರುತ್ತೆ ಕೆಲಸದ ಬಗ್ಗೆ, ಇದ್ರ ಬಗ್ಗೆ. ಆ್ಯಂಡ್ ಐ ಪರ್ಸ್ನಲಿ ಐ ಹ್ಯಾವ್ ಲೆಫ್ಟ್ ಸ್ಪೀಕಿಂಗ್ ಆನ್ ಕಾಲ್. ಇಲ್ಲೇ ನಂದಬೈ ಎಲ್ಲ ಇದ್ದಾರೆ, ಇಫ್ ಯು ಕ್ಯಾನ್ ಆಸ್ಕ್. ನಾನು ಕಾಲ್ ಎತ್ತದೆ, ಅವ್ರು 10 ಸರಿ ಕಾಲ್ ಮಾಡಿ 1 ಸರಿ ಎತ್ತಿರ್ತೀನಿ. ಬಿಕಾಸ್ ನನಗೆ ಗೊತ್ತಿರಲ್ಲ ಕಾಲು, ಬಿಕಾಸ್ ನನ್ನ ಟೀಮ್ ಹತ್ರ ಫೋನ್ ಇರುತ್ತೆ, ಅವ್ರು ಶೂಟ್ ಮಾಡ್ತಿರ್ತಾರೆ. ಮತ್ತು ಮೆಸೇಜಸ್ಸು ನಾನು ವಾಟ್ಸಪ್ ಓಪನ್ ಮಾಡಿದ್ರೆ ನೈಟ್ ಮನೆಗೆ ಬಂದಮೇಲೆ ನನಗೆ ಅಂತ ಒಂದು 10 ನಿಮಿಷ ಟೈಮ್ ತೊಗೊಂಡಾಗ ವಾಟ್ಸಪ್ ಓಪನ್ ಮಾಡ್ತೀನಿ, ಇಷ್ಟು ಮೆಸೇಜ್ ಬಂದಿರುತ್ತೆ, ಯಾರಿಗಪ್ಪ ರಿಪ್ಲೈ ಮಾಡೋದು ಆಗಲ್ಲ ನನ್ನಿಂದ ಅಂತ ಸೈಡ್ ಇಟ್ಬಿಡ್ತೀನಿ. ಸೊ ದಿಸ್ ಈಸ್ ಹೌ ಲೈಫ್ ಈಸ್ ಗೋಯಿಂಗ್. ಅದಕ್ಕೆ ಮ್ಯಾನೇಜರ್ ಅಂತಿರೋದು, ಇನ್ನೊಬ್ರು ಮ್ಯಾನೇಜರ್ ಅಂತಿರೋದು. ಅವ್ರನ್ನ ರೀಚ್ ಔಟ್ ಮಾಡಿದ್ರೆ ದೇ ವಿಲ್ ಸಾಲ್ವ್ ಥಿಂಗ್ಸ್ ಫಾರ್ ಯು. ಫ್ರೆಂಡ್ ಆದಾಗ I will surely try. I really want to try getting back to friends, talk to them and all that. But life is so held up. So I am trying my best. ನನ್ನಿಂದ ಏನು ಇನ್ಸ್ಪೈರ್ ಆಗ್ಬೋದು ನೀನು? ನಿನ್ನಿಂದ ನಾನು ಇನ್ಸ್ಪೈರ್ ಆಗಿರೋದ? ಆಗಿಲ್ವಂತೆ ಕಬಾಲಿಡಾ ಇಲ್ಲ. She has inspired me. Vision towards family ಇದೆಯಲ್ಲ, ಅದು ನಮ್ಮ ಅಕ್ಕಯಿಂದ ನಾನು ಕಲ್ತಿದ್ದು. ಐ ರಿಮೆಂಬರ್ ದ್ಯಾಟ್ ನಮ್ಮ ಅಕ್ಕದೇನು ಮದುವೆ ಆಗಿ ಹೋಗ್ತಾ ಇದ್ಲು, ಆ ಟೈಮಲ್ಲಿ 12,000 ರೂಪಾಯಿ ರೆಂಟು. ನಾನು 10,000 ರೂಪಾಯಿ ರೇಷನ್ಗೆ ಕೊಡ್ತಿದ್ದೆ. ಇವಾಗ 22,000 ರೂಪಾಯಿ ನನ್ನ ತಲೆ ಮೇಲಿತ್ತು. ನಾನು ಮೆಸೇಜ್ ಮಾಡ್ತಿದ್ದೆ ನಮ್ಮ ಅಕ್ಕಗೆ. ನಾವು ಒಬ್ರಿಗೊಬ್ರು ಡೈರೆಕ್ಟಾಗಿ ಮಾತಾಡ್ತಿರ್ಲಿಲ್ಲ, ಮೆಸೇಜಲ್ಲಿ ಮಾತಾಡ್ತಿದ್ವಿ ವಾಟ್ಸಪ್ಪಲ್ಲಿ. ನಮ್ಮ ಅಕ್ಕ ಅವಾಗಿನ್ನೂ ಟಿಕ್ಟಾಕ್ ಮಾಡ್ತಿರೋ, ದುಡ್ಡು ಬರ್ತಿರ್ಲಿಲ್ಲ. ವಾಟ್ ಆರ್ ಯು ಪ್ಲಾನಿಂಗ್ ಟು ಡೂ? ಐ ಆಮ್ ಲೀವಿಂಗ್ ಇನ್ ಸಮ್ ಡೇಸ್, ವಾಟ್ ವಿಲ್ ಯು ಡೂ ಫಾರ್ ಲೈಫ್? ನಾನು ಐ ವಿಲ್ ಡೂ ಸಮಥಿಂಗ್, ಡೋಂಟ್ ವರಿ ಅಂತ ನಾನು ಕಣ್ಣಲ್ಲಿ ಫುಲ್ ನೀರು ಹಾಕ್ಕೊಂಡು ಎಲ್ಲ ಮೆಸೇಜ್ ಮಾಡ್ತಿದ್ದೆ. ಆ್ಯಂಡ್ ದ ವಿಷನ್ ಶಿ ಶೋಡ್ ದಟ್ ವಿ ಕ್ಯಾನ್ ಗಿವ್ ಫ್ಯಾಮಿಲಿ ಬೆಟರ್ ಲೈಫ್. ಅದೆಲ್ಲ ನಾನು ನಮ್ಮ ಅಕ್ಕಯಿಂದ ಕಲ್ತಿದ್ದು. ಅದು ಬಿಟ್ಟರೆ ಶಿ ಹ್ಯಾಸ್ ಟೇಕನ್ ಸ್ಟ್ಯಾಂಡ್ ಫಾರ್ ಮೀ. ನಾನು ಇದನ್ನು ಮಾಡಬೇಕು, ಟಿಕ್ಟಾಕ್ನ, ಇನ್ಸ್ಟಾಗ್ರಾಮ್ನ ಅಂತ ಇಳಿದಾಗ ನಾನು ಇದೀನಿ, ಆಯಿತು ಮಾಡು, ನಾನು ಇರೋವರೆಗೂ ನಿನ್ನ ಜೊತೆ ಇರ್ತೀನಿ, ನಾನು ಈ ಮನೆ ಬಿಟ್ಟು ಹೋಗೋರು ನಿನ್ನ ಜೊತೆ ಇರ್ತೀನಿ, ಅಲ್ಲಿವರೆಗೂ ನಾನು ನೋಡ್ಕೋತೀನಿ, ಅಲ್ಲಿ ಅಷ್ಟರಲ್ಲಿ ಏನು ಮಾಡ್ತೀಯ ಮಾಡು ಅಂತ ನಂಗೆ ಸಾಥ್ ಕೊಟ್ಟಿದ್ದು ಅವಳೆ. ಇಫ್ ವಿ ಆರ್ ಹಿಯರ್ ಟುಡೇ, ಇಟ್ಸ್ ಬಿಕಾಸ್ ಆಫ್ ಮೈ ಸಿಸ್ಟರ್. ಒಂದು ಕ್ಲಾಪ್ ಬರ್ತೀವಿ.
ಆ್ಯಂಡ್ ಶಿ ಸ್ಟಿಲ್ ಇನ್ಸ್ಪೈರ್ಸ್ ಮೀ ವಿತ್ ನಾನು ಹೇಳಿದೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ ಅನ್ಸುತ್ತೆ, ಆಚೆ ಬಂದು ನಾನು ಬೆಳಗ್ಗೆ ಬೇಗ ಇದ್ದಾಗ ಆಚೆ ಬಂದು ನೋಡ್ರೆ ನಮ್ಮ ಅಕ್ಕ ಇರಲ್ಲ, ಲೇಟಾಗಿ ನನ್ನ ಮನೆಗೆ ಬಂದು ನೋಡ್ರೆ ನಮ್ಮ ಅಕ್ಕ ಇರಲ್ಲ, ಯಾವುದಾದ್ರು ಒಂದು ಕೆಲಸದಲ್ಲಿ ಬಿಸಿ, ಏನಾದ್ರು ಒಂದು ಕೆಲಸ ಮಾಡ್ತಿರ್ತಾಳೆ. ಮಾಡಬೇಕಾಗಿಲ್ಲ ಅವಳು ನನಗೆ ಬಂದು ಹೇಳ್ಬೋದು ನಾನು ಇನ್ಮೇಲೆ ಏನೂ ಮಾಡಬೇಕಾಗಿಲ್ಲ, ಯು ಗೈಸ್ ಟೇಕ್ ಕೇರ್ ಆಫ್ ಮೀ ಅಂತ, ವಿಚ್ ಶಿ ಕ್ಯಾನ್ ಡೂ. ಈಗಲೂ ಹೇಳ್ಬೋದು ಬಬ್ಲು ನನ್ನ ಕೈಲಿ ಆಗಲ್ಲ, ಇನ್ಮೇಲೆ ನೀನು ನೋಡ್ಕೋ, ನಾನೇನು ಮಾಡ್ಕೊಳ್ಳಲ್ಲ, ನಾನು ಬರೀ ಮನೇಲಿ ಚಿಲ್ ಮಾಡ್ತೀನಿ ಅಂತ. ಅದನ್ನ ಅವ್ಳು ಮಾಡ್ಬೋದಿತ್ತು. ಅವಳು ಟಫೆಸ್ಟ್ ಫೇಸಲ್ಲಿ, ಅಂದರೆ ಎಲ್ಲ ವರ್ಸ್ಟ್ ನಡೀತಾ ಇರಬೇಕಾದ್ರೂ ಶಿ ವೋಕ್ ಅಪ್ ಆ್ಯಂಡ್ ಶಿ ಡಿಡ್ ಹರ್ ವರ್ಕ್, ಆ್ಯಂಡ್ ದಟ್ ಈಸ್ ರಿಯಲಿ ಇನ್ಸ್ಪೈರಿಂಗ್. ನಿಮ್ಮ ಲೈಫಲ್ಲಿ ಏನೋ ತುಂಬ ವರ್ಸ್ಟ್ ನಡೀತಿದ್ರು ಯು ನೀಡ್ ಟು ವೇಕ್ ಅಪ್ ಆ್ಯಂಡ್ ವರ್ಕ್ ಅನ್ನೋದು ನಮ್ಮ ಅಕ್ಕಯಿಂದ ಕಲಿತೆ. ಅವಳಿಗೆ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಅವರ್ ಸ್ಯಾಮ್ ಟಾಕ್ಸ್ ಹೆಸರೇ ಗೊತ್ತಿಲ್ಲ, ಫಸ್ಟ್ ಶೋ ಅಲ್ವಾ. ನೆಕ್ಸ್ಟ್ ಯಾರು ಬೇಕು ಎಪಿಸೋಡಲ್ಲಿ ಅಂತ ಕಾಮೆಂಟ್ ಹಾಕಿ. ನಮ್ಮ ಅಮ್ಮ ಅಪ್ಪ ತಮ್ಮ ಸಂಜಯ್ ಯಾರು ಬೇಕು ಅಂತ ಕಾಮೆಂಟ್ ಹಾಕಿ. ಲೆಟ್ಸ್ ಗೋ, ಆ ಎಪಿಸೋಡ್ ಬರುತ್ತೆ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ದಿಸ್ ವಾಸ್ ನಾಟ್ ಜಸ್ಟ್ ಫನ್, ದಿಸ್ ವಾಸ್ ಎಮೋಷನ್ ಆ್ಯಂಡ್ ಟಾಕಿಂಗ್ ಅಬೌಟ್ ಸಮಥಿಂಗ್ ವೆರಿ ಡೀಪ್ ಅಬೌಟ್ ಮೈ ಸಿಸ್ಟರ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್. ಆಲ್ ದ ಬೆಸ್ಟ್. ನಿಮಗೆ ಅದು ಹ್ಯಾಂಪರ್ ಕೆಳಗಿದೆ, ಅದು ಕೊಡ್ತಾರೆ, ಕೆಳಗೆ ಹೋಗ್ಬಿಟ್ಟು. ಬಜೆಟ್ ಫ್ರೆಂಡ್ಲಿ. ಇಲ್ಲ ಇದೆ ಹ್ಯಾಂಪರ್ ಇದೆ ಕೆಳಗೆ. ನೀವು ಕೊಡಲ್ವಾ? ಇಲ್ಲ ಕೆಳಗೆ ನಾವು ವಿಡಿಯೋಲಿ ಅದು ಶೋ ಆಫ್ ಮಾಡಿ